ಹಾಯ್, ಎಲ್ಲರೂ ಹೇಗಿದ್ರಿ? ನಾವು ನಿನ್ನೆ ತರಗತಿಯಲ್ಲಿ ಏನ್ ಮಾಡಿದೆವು? ರಸ್ತೆ ಸಾರಿಗೆ ಅಂದ್ರೆ ಏನು, ಅದ್ರಾಗ ಎಷ್ಟು ವಿಧಗಳದಾವ, ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ಏನು, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಬಗ್ಗೆ ನಾವೇನ್ ಮಾಡಿದೆವು, ಸಂಪೂರ್ಣವಾಗಿ ತಿಳ್ಕೊಂಡಿದೀವಿ. ಇವತ್ತಿನ ಈ ಕ್ಲಾಸ್ನಾಗ ನಾವೇನ್ ನೋಡೋಣ, ರಾಷ್ಟ್ರೀಯ ಅಭಿವೃದ್ಧಿ ಪ್ರಾಧಿಕಾರ ಏನ್ ಮಾಡೈತಿ, ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಗಳು ಯಾವ್ಯಾವ ಅದಾವ, ಅವುಗಳ ಬಗ್ಗೆ ಏನ್ ಮಾಡೋಣ, ಸಂಪೂರ್ಣವಾಗಿ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಯಾವುದೇ ಯೋಜನೆ ಗೊತ್ತೈತಿ, ನಿನ್ನೆ ಸ್ವಲ್ಪ ಡಿಸ್ಕಷನ್ ಮಾಡಿದ್ ನಾನು ಇದ್ರ ಬಗ್ಗೆ. ಸುವರ್ಣ ಚತುಷ್ಕೋನ ಹೆದ್ದಾರಿ. ಯಾವುದು? ಸುವರ್ಣ ಚತುಷ್ಕೋನ ಹೆದ್ದಾರಿ. ಇದು ಏನ್ ಮಾಡ್ತೈತಿ? ಸುವರ್ಣ ಚತುಷ್ಕೋನ ಹೆದ್ದಾರಿ ಏನ್ ಮಾಡ್ತೈತಿ? ಭಾರತದ ಪ್ರಮುಖವಾದ 4 ನಗರಗಳು, ಆ 4 ನಗರಗಳು ಯಾವ್ಯಾವು? ಪ್ರಮುಖವಾದ 4 ನಗರಗಳಿಗೆ ಏನ್ ಮಾಡ್ತೈತಿ? ಸಂಪರ್ಕವನ್ನು ಕಲ್ಪಿಸ್ತದ ನೋಡ್ತೇವೆ. ಹೌದಾ? ಭಾರತ ಪ್ರಮುಖವಾದ 4 ನಗರಗಳಿಗೆ ಏನ್ ಮಾಡ್ತೈತಿ? ಸಂಪರ್ಕವನ್ನು ಕಲ್ಪಿಸ್ತೈತಿ. ಐ ಹೋಪ್ ಎಲ್ಲರಿಗೆ ಅಂಡರ್ಸ್ಟ್ಯಾಂಡ್ ಆಗತ್ತ ತಿಳ್ಕೊಂಡ್ರಿ. ನೀವೇನ್ ಮಾಡ್ಬೇಕು, ನಿಮ್ಮ ಪಠ್ಯ ಪುಸ್ತಕವನ್ನು ಹೋಗಿ ಓದುವಂತ ಪ್ರಯತ್ನ ಮಾಡಬೇಕು. ಯಾವ್ಯಾವ 4 ನಗರಗಳಂದ್ರ, ಒಂದು ಕಲ್ಕತ್ತಾ, ಆಮೇಲೆ ದೆಹಲಿ, ಆಮೇಲೆ ಮುಂಬೈ, ಆಮೇಲೆ ಇನ್ನೊಂದು ಯಾವ್ದು? ಚೆನ್ನೈ. ಒಂದೇದು ಯಾವುದು? ದೆಹಲಿ, ಕಲ್ಕತ್ತಾ. ನೋಡ್ರಿ, 4 ನಗರಗಳು ಯಾವ್ಯಾವುದು? ದೆಹಲಿ, ಆಮೇಲೆ ಇದು ಮುಂಬೈ, ಮತ್ತೆ ಕಲ್ಕತ್ತಾ. ನೆಕ್ಸ್ಟ್ ಯಾವುದು? ಚೆನ್ನೈ. ಈ 4 ನಗರಗಳಿಗೆ ಏನ್ ಮಾಡೋದು? ಸಂಪರ್ಕವನ್ನು ಕಲ್ಪಿಸುವುದು. 4 ನಗರಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂತ ಯೋಜನೆ ಯಾವುದು? ಇದು ಸುವರ್ಣ ಚತುಷ್ಕೋನ ಯೋಜನೆ. ಈ ರೀತಿ ಒಂದು ಯೋಜನೆ ಐತಿ. 4 ನಗರಗಳು, ಮುಂಬೈದಿಂದ ಕಲ್ಕತ್ತಾದಿಂದ ಚೆನ್ನೈದಿಂದ ದೆಹಲಿದಿಂದ ಮುಂಬೈ, ಈ ರೀತಿ ಒಟ್ಟು ನಗರಗಳಿಗೆ ಏನ್ ಮಾಡಬೇಕು? ಸಂಪರ್ಕವನ್ನು ಕಲ್ಪಿಸಬೇಕು. ಈ ಒಂದು ನಗರದಿಂದ ಈ 4 ಪ್ರಮುಖವಾದ 3 ನಗರಗಳಿಗೆ, ಮುಂಬೈದವ್ರು ಕಲ್ಕತ್ತಕ್ಕೆ ಹೋಗೋಕ್ ಹಾದೈತಿ, ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಐತಿ. ಆಮೇಲೆ ದೆಹಲಿಗೆ ಹೋಗಕ್ ಒಂದು ಹಾದಿ ಐತಿ. ಆಮೇಲೆ ಮುಂಬೈದವರು ಚೆನ್ನೈಗೆ ಬರಬೇಕು ಒಂದು ರಸ್ತೆ ಐತಿ. ಇಂಥ ಒಂದು ಯೋಜನೆ ಯಾವುದಂದ್ರೆ ಸುವರ್ಣ ಚತುಷ್ಕೋನ ಹೆದ್ದಾರಿಗಳು. ಇದು ಮುಖ್ಯವಾಗಿ ಮಹಾನಗರಗಳು ಮುಖ್ಯ ಯಾವ್ಯಾವು? ನವದೆಹಲಿ ಅಥವಾ ದೆಹಲಿ, ಮುಂಬೈ, ಚೆನ್ನೈ ಮತ್ತು ಕಲ್ಕತ್ತಾಗಳಿಗೆ 4 ಅಥವಾ 6 ಪಥಗಳ ಹೆದ್ದಾರಿ. ಬರೀ ಒಂದು ರಸ್ತೆ ಅಲ್ಲ. ಈ ರೀತಿ ಒಂದು ನಾವೆಲ್ಲ ಗ್ರಾಮೀಣ ರಸ್ತೆಗಳೇನಿರ್ತೈತಿ, ಈ ರೀತಿ ಒಂದು ರಸ್ತೆ ಇರ್ತೈತಿ. ಇಲ್ಲಿ ಅಂತ ರಸ್ತೆಗಳಂದ್ರ 6 ರಸ್ತೆಗಳು ಇರ್ತಾವ. ಹೋಗ್ಲಿಕ್ಕಾರು ಬರ್ಲಿಕ್ಕಾರು, ಹೋಗ ಮುಂದ 6 ರಸ್ತೆಗಳು, ಬರ ಮುಂದ 6 ರಸ್ತೆಗಳು. 1 2 3 4 5 ಮತ್ತು 6 ರಸ್ತೆಗಳು. ಈ ರೀತಿ 6 ರಸ್ತೆಗಳು ಇರ್ತಾವ. ಈ ರೀತಿ ಇಲ್ಲೂ 6 ರಸ್ತೆ ಐತಂದ್ರೆ ಈ ಕಡೆ ಕಂಪ್ಲೀಟ್. ಆಮೇಲೆ ಈ ಕಡೆ ಹೋಗ್ಲಿಕ್ಕೆ 6 ರಸ್ತೆಗಳು. ಈ ರೀತಿ 6 ಅಥವಾ 4 ರಸ್ತೆಗಳ ಹೆದ್ದಾರಿ. ಇದು ದೊಡ್ಡ ಹೆದ್ದಾರಿ. ಬರೀ ಕೇವಲ ಸಣ್ಣ ರಸ್ತೆಗಳಲ್ಲ, ಅತ್ಯಂತ ದೊಡ್ಡ ಹೆದ್ದಾರಿಗಳು. ಇತರ ಒಟ್ಟು ಉದ್ದ ಎಷ್ಟೈತಿ ಅಂದ್ರೆ 5,846 ಕಿಲೋಮೀಟರ್ನಷ್ಟು ಏನೈತಿ ಇದರ ಒಟ್ಟು ಹೆದ್ದಾರಿಗಳ ಉದ್ದ. ಒಟ್ಟು ಹೆದ್ದಾರಿಗಳು ಎಷ್ಟು ಉದ್ದ ಐತಿ? 5,846 ಕಿಲೋಮೀಟರ್ ಇದರ ಒಟ್ಟು ಉದ್ದ. ಈ ರಸ್ತೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಆರ್ಥಿಕ ಪ್ರಗತಿಯನ್ನು ಹೆಚ್ಚಿಸಿದೆ ಮತ್ತು ಸರಕುಗಳು ಅತ್ಯಂತ ಕಡಿಮೆ ಅವಧಿಯಲ್ಲಿ ಏನ್ ಮಾಡ್ಯಾವ? ಸಾಗಿಸಲು ಮತ್ತು ಅತಿ ಕಡಿಮೆ ವೆಚ್ಚದಲ್ಲಿ ಸಾಗಿಸಲು ಇವು ಉಪಯುಕ್ತವಾಗಿವೆ. ಭಾರತದಲ್ಲಿ ಭಾವನಾತ್ಮಕವಾಗಿ ಬೆಸೆದು ದೇಶದ ರಾಷ್ಟ್ರೀಯತೆಗೆ ಐಕ್ಯತೆಯನ್ನು ಮೂಡಿಸಲು ಇದರ ಪಾತ್ರ ಬಹಳಷ್ಟು ಪ್ರಮುಖವಾಗೈತಿ. ಏನ್ ಮಾಡೈತಿ? ಸರಕುಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಏನೈತಿ ಬಹಳ ಈಸಿಯಾಗಿ ನಾವು ಏನ್ ಮಾಡಬಹುದು? ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಏನ್ ಮಾಡಬಹುದು? ಹೋಗ್ಬೋದು. ಆಮೇಲೆ ಇಲ್ಲಿ ಈ ರೀತಿಯಾಗಿ ನಾವು ಡೈರೆಕ್ಟ್ ರಸ್ತೆಗಳಿರೋದ್ರಿಂದ ಇಲ್ಲಿ ಏನಾಗ್ತದೆ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸರಕು ಮತ್ತು ಸಾಮಗ್ರಿಗಳು ಆರಾಮಾಗಿ ಏನ್ ಮಾಡ್ತದೆ? ಸಾಗಿಸಬಹುದು. ಆಮೇಲೆ ಇಲ್ಲಿದ್ದವ್ರು ಈ ಕಡೆ ಬರ್ಬೋದು, ಇಲ್ಲಿದ್ದವ್ರು ಈ ಕಡೆ ಬರ್ಬೋದು. ಭಾರತ ದೇಶ ಗೊತ್ತೈತಿ ನಿಮ್ಗೆ, ಬಹಳಷ್ಟು ವೈವಿಧ್ಯಮಯವಾದ ಭಾರತ ದೇಶ ಏನೈತಿ. ಇಲ್ಲಿ ಒಂದು ರೀತಿ ಸಂಸ್ಕೃತಿ ಆದ್ರ ಇಲ್ಲಿ ಒಂದು ರೀತಿ ಸಂಸ್ಕೃತಿ ಇರ್ತೈತಿ, ಚೆನ್ನೈದಾಗ ಒಂದು ರೀತಿ ಇರ್ತೈತಿ, ದೆಹಲಿ ಒಳಗ ಒಂದು ರೀತಿ ಸಂಸ್ಕೃತಿ ಇರ್ತೈತಿ. ಈ ಜನರು ಇಲ್ಲಿ ಬರೋದ್ರಿಂದ ಈ ಸಂಸ್ಕೃತಿಯನ್ನ ಯಾರಿಗೆ ಗೊತ್ತಾಗ್ತೈತಿ? ನವದೆಹಲಿದವ್ರಿಗೆ ಗೊತ್ತಾಗ್ತೈತಿ,
ಆಮೇಲೆ ಮುಂಬೈದವರ ಒಂದು ಸಂಸ್ಕೃತಿ ಯಾರಿಗೂ ಕಲ್ಕತ್ತಾ ಚೆನ್ನೈದವ್ರಿಗೆ ಇಲ್ಲಿ ಏನಾತ ಭಾವನೆಗಳು ಬೇರೆ ಅಥವಾ ಕೇವಲ ರಸ್ತೆಗಳು ಬೆರೆತಿಲ್ಲ, ಅದರ ಜೊತೆಗೆ ಏನಾಗತ್ತ ಅಲ್ಲಿಯ ಜನರ ಸಂಪರ್ಕ ಬರೀ ಕೇವಲ ಸಂಪರ್ಕ ಅವರು ರಸ್ತೆಗಳ ಮೂಲಕ ಮಾತ್ರ ಸಾಗಿಸಿಲ್ಲ, ಅವರ ಭಾವನಾತ್ಮಕವಾಗಿ ಏನ್ ಮಾಡತ್ತ ಆ ಒಂದು ಸಂಪರ್ಕವನ್ನು ಬೆಸೆದು ಬಂದದ ಅಂತ ನೋಡ್ತೇವೆ. ಈ ರಾಷ್ಟ್ರೀಯ ಹೆದ್ದಾರಿ ಯೋಜನೆ ಮೂಲಕ ನಾವು ಏನ್ ಮಾಡ್ತೇವೆ ತಿಳ್ಕೊತೇವೆ. ಇದು ಯಾವ ಹೆದ್ದಾರಿ ಯೋಜನೆ ಆಗಿತ್ತು? ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಯೋಜನೆ, ಸುವರ್ಣ ಚತುಷ್ಕೋನ ಹೆದ್ದಾರಿ ಇದು ಒಂದೇದು. ಆಮೇಲೆ ನೆಕ್ಸ್ಟ್ ಯಾವ್ದಂದ್ರ ಕಾರಿಡಾರ್ ಹೆದ್ದಾರಿಗಳು. ನೆಕ್ಸ್ಟ್ ಯಾವುದು? ಕಾರಿಡಾರ್ ಹೆದ್ದಾರಿಗಳು ದೇಶದ ಗಡಿಗಳನ್ನು ತುದಿಯಿಂದ ತುದಿಗೆ ಜೋಡಿಸುವ ಒಟ್ಟು 7,300 ಕಿಲೋಮೀಟರ್ ಉದ್ದದ ಕಾರಿಡಾರ್ ಹೆದ್ದಾರಿಗಳು ಇವಾಗಿವೆ. ಇವೇನ್ ಮಾಡ್ತದ? ದೇಶದ ಗಡಿಗಳನ್ನು ಒಂದು ತುದಿಯಿಂದ ಮತ್ತೊಂದು ತುದಿಗೆ ಜೋಡಿಸುವುದು. ಕಾರಿಡಾರ್ ಅಂದ್ರೆ ಏನು? ಈ ದೇಶದಾಗ ಒಂದು ಗಡಿ ಐತಿ, ಆ ಗಡಿದಿಂದ ಮತ್ತೊಂದು ಗಡಿಗೆ, ಗಡಿಯಿಂದ ಗಡಿಗೆ ಸಂಪರ್ಕವನ್ನು ಸಾಧಿಸ್ತಾವ. ಗಡಿಯಿಂದ ಗಡಿಗೆ ಸಂಪರ್ಕವನ್ನು ಸಾಧಿಸೋಕೆ ಏನಂತೇವೆ ನಾವು? ಕಾರಿಡಾರ್ ಹೆದ್ದಾರಿಗಳು ಕರಿತೇವೆ. ಕಾರಿಡಾರ್ ಹೆದ್ದಾರಿಗಳು ಏನ್ ಮಾಡ್ತಾವ? ಗಡಿಯಿಂದ ಗಡಿಗೆ. ಎಕ್ಸಾಂಪಲ್ ನೋಡ್ರಿ, ಸಾರಿ, ಎಕ್ಸಾಂಪಲ್ ಏನು? ಉತ್ತರ ದಕ್ಷಿಣ ಕಾರಿಡಾರ್. ಉತ್ತರದಲ್ಲಿ ಜಮ್ಮು ಕಾಶ್ಮೀರದಿಂದ ಶ್ರೀನಗರದಿಂದ ದಕ್ಷಿಣದ ತಮಿಳುನಾಡುವರೆಗೆ ಏನ್ ಮಾಡ್ತಾವ? ಸಂಪರ್ಕವನ್ನು ಕಲ್ಪಿಸ್ತವ. ಈಗ ನೋಡಿ, ಇಲ್ಲೊಂದು ಹೆದ್ದಾರಿ ಐತಾ, ಇಲ್ಲೊಂದು ಹೆದ್ದಾರಿ ಐತಿ. ಈ ಹೆದ್ದಾರಿ ಇಲ್ಲಿ ಅತ್ಯಂತ ಉತ್ತರದ ತುದಿ. ಇದು ಉತ್ತರದ ತುದಿ ಯಾವುದು? ಶ್ರೀನಗರ. ಈ ಶ್ರೀನಗರದಿಂದ ದಕ್ಷಿಣ ತುದಿ ಪೂರ್ತಿ ದಂಡಿಗೆ, ಗಡಿದಿಂದ ಗಡಿಗೆ, ಈ ಉತ್ತರ ಗಡಿದಿಂದ ದಕ್ಷಿಣ ಗಡಿಗೆ ಏನ್ ಮಾಡತೈತಿ? ಇಲ್ಲಿ ಏನ್ ಮಾಡತೈತಿ? ಒಂದು ಹೆದ್ದಾರಿ ಐತಿ. ಯಾವ್ದದು? NH-44 ಐತಿಲ್ಲ, ಈ NH-44 ಇದೇನು? ರಾಷ್ಟ್ರೀಯ ಕಾರಿಡಾರ್ ಹೆದ್ದಾರಿದು. ಉತ್ತರದ ಶ್ರೀನಗರದಿಂದ ದಕ್ಷಿಣದ ಕನ್ಯಾಕುಮಾರಿಗೆ ಸಂಪರ್ಕ ಕಲ್ಪಿಸಲಾಗಿದೆ. ಆಮೇಲೆ ಗುಜರಾತಿನ ಪೋರಬಂದರಿಂದ ಅಸ್ಸಾಮದ ಸಿಲ್ಚಾರ ನಗರದವರೆಗೆ ಸಂಪರ್ಕ. ಇದು ಯಾವುದು? NH-27 ನೋಡಿದೀವಲ್ಲ ಮಗಳ. NH-27 ಏನ್ ಮಾಡತೈತಿ? ಉತ್ತರದಿಂದ ಪೂರ್ತಿ ಏನ್ ಮಾಡತೈತಿ? ಪೂರ್ವದಿಂದ ಪೂರ್ತಿ ಏನ್ ಮಾಡತೈತಿ? ಪಶ್ಚಿಮವರೆಗೆ. ಇಲ್ಲಿ ನೋಡಿ, ಇದು ಪೂರ್ವದಿಂದ ಏನ್ ಮಾಡತೈತಿ? ಪಶ್ಚಿಮವರೆಗೆ ಸಂಪರ್ಕವನ್ನು, ಗಡಿದಿಂದ ಗಡಿಗೆ ಏನ್ ಮಾಡತೈತಿ? ಇದು ಸಂಪರ್ಕವನ್ನು ಕಲ್ಪಿಸುವಂತ ಪ್ರಯತ್ನ ಮಾಡತೈತಿ. ಇವುಗಳಿಗೆ ಏನಂತೀವಿ ನಾವು? ಕಾರಿಡಾರ್ ಹೆದ್ದಾರಿಗಳು ಕರೀತೇವೆ. ಕಾರಿಡಾರ್ ಹೆದ್ದಾರಿ ಅಂದ್ರೆ ಇಷ್ಟು ಗೊತ್ತಿರ್ಬೇಕು ನಿಮಗ. ದೇಶದ ಗಡಿಗಳನ್ನು ಒಂದು ತುದಿಯಿಂದ ಮತ್ತೊಂದು ತುದಿಗೆ ಜೋಡಿಸುವ ಹೆದ್ದಾರಿಗಳು. ಇವುಗಳ ಒಟ್ಟು ಉದ್ದ ಎಷ್ಟಂದ್ರೆ 7,300. ಒಟ್ಟು ಉದ್ದ ಎಷ್ಟು? 7,300 ಕಿಲೋಮೀಟರ್. ಇಂತಹ ಹೆದ್ದಾರಿಗಳಿಗೆ ಏನಂತೀವಿ ನಾವು? ಕಾರಿಡಾರ್ ಯೋಜನೆ ಅಂತ ನೋಡ್ತೇವೆ. ನೆಕ್ಸ್ಟ್ ಏನ್ ಮಾಡೋಣ ನಾವು? ರಸ್ತೆ ಸಾರಿಗೆಯ ಪ್ರಮುಖ ತೊಂದರೆಗಳು ಏನೇನದಾವ, ಅದ್ರ ಸವಾಲುಗಳು ಏನೇನದಾವ ಅಂತೇಳಿ ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ, ಮೊದಲು ಏನಂದ್ರೆ ಇಲ್ಲಿ ನೋಡಿ, ಇಲ್ಲಿ ಮೋಡ ಮಳೆ ಕಾಣತೈತಿಲ್ಲ ನಿಮ್ಗೆ. ಇದ್ರಾಗ ಮೊದಲನೇದೇನು? ಹವಾಮಾನದ ವೈಪರೀತ್ಯ ಮತ್ತು ಗ್ರಾಮೀಣ ರಸ್ತೆಗಳ ಸ್ಥಿತಿ. ಭಾರತದಲ್ಲಿ ಅನೇಕ ಗ್ರಾಮೀಣ ಮತ್ತು ಜಿಲ್ಲಾ ರಸ್ತೆಗಳು ಇಂದಿಗೂ ಕೂಡ ಕಚ್ಚಾ ಆಗಿವೆ. ಮಳೆಗಾಲದಲ್ಲಿ ಭಾರಿ ಮಳೆಗೆ ಕೊಚ್ಚಿ ಹೋಗಿ ಸಂಪೂರ್ಣವಾಗಿ ಏನ್ ಮಾಡ್ತಾವ? ವಾಹನ ಸಂಚಾರಕ್ಕೆ ಅನುಯುಕ್ತ. ಅಂದ್ರ ಇಲ್ಲಿ ಏನ್ ಹೇಳತ್ತಾರ? ಭಾರತದಲ್ಲಿ ಎಷ್ಟು ಗ್ರಾಮೀಣ ರಸ್ತೆಗಳದಾವ, ಬಹುತೇಕ ರಸ್ತೆಗಳೇನದಾವ? ಕಚ್ಚಾ ರಸ್ತೆಗಳದಾವ. ಅಷ್ಟೊಂದು ಏನಾಗಿಲ್ಲ, ಸಂಪೂರ್ಣವಾಗಿ ಡಾಂಬರೀಕರಣ ಆಗಿಲ್ಲ. ಕಚ್ಚಾ ರಸ್ತೆಗಳೇನ್ ಮಾಡತ್ತವ? ಈ ಗ್ರಾಮೀಣ ಜಿಲ್ಲಾ ರಸ್ತೆಗಳೇನದವ? ಜಿಲ್ಲಾ ಮತ್ತು ಗ್ರಾಮೀಣ ರಸ್ತೆಗಳು ಪೂರ್ತಿ ಕಚ್ಚಾ ಅದಾವ. ಒಂದು ವೇಳೆ ಮಳೆ ಏನಾದ್ರೂ ಬತ್ತಂದ್ರೆ ಈ ರಸ್ತೆಗಳೆಲ್ಲ ಕೊಚ್ಚಿ ಹೋಗ್ಬಿಡ್ತಾವ. ಅಲ್ಲಿ ಏನ್ ಮಾಡಕ್ಕಾಗಲ್ಲ, ವಾಹನಗಳಿಗೆ ಅಡ್ಡಾಡಕ ಸಾಧ್ಯ ಆಗಲ್ಲ. ವಾಹನಗಳಿಗೆ ಏನಾಗಲ್ಲ, ವಾಹನಗಳು ಏನ್ ಮಾಡ್ತಾವ? ವಾಹನ ಸಂಪರ್ಕ ಸಂಪೂರ್ಣವಾಗಿ ನಿಂತು ಹೋಗ್ತೈತಿ. ಸಂಪರ್ಕ ನಿಂತು ಹೋಗುವಂತ ವ್ಯವಸ್ಥೆ ಐತಿ. ಇದು ಒಂದು ಸವಾಲು. ನೆಕ್ಸ್ಟ್ ಏನು? ವಾಯು ಮಾಲಿನ್ಯ, ವಾಹನ ದಟ್ಟಣೆ ಮತ್ತು ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳು. ರಸ್ತೆ ಸಾರಿಗೆಯು ಅತಿಯಾದ ಬಳಕೆಯಿಂದ ನಗರಗಳಲ್ಲಿ ವಾಹನ ದಟ್ಟಣೆ, ಟ್ರಾಫಿಕ್ ಆಗ್ತೈತಿ. ಆಮೇಲೆ ವಾಯು ಮತ್ತು ಶಬ್ದ ಮಾಲಿನ್ಯ ಹೆಚ್ಚಾಗುತ್ತದೆ. ಅಪಘಾತಗಳ ಸಂಖ್ಯೆ ಏನ್ ಮಾಡತ್ತ? ದಿನ ಹೆಚ್ಚಾಗಲು ಕಾರಣವಾಗಿದೆ. ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ಯಾರ ನೋಡ್ಲಿ,
ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಒಂದೇದು ವಾಹನಗಳು ಬಳಸ್ತೀವಲ್ಲ ನಾವು. ಈ ವಾಹನ ಬಳಸೋದ್ರಿಂದ ವಾಹನಗಳಿಗೆ ಏನ್ ಮಾಡ್ತೀವಿ, ಪೆಟ್ರೋಲ್ ಡೀಸೆಲ್ ಅಂತ ವಸ್ತುಗಳು ಬಳಸ್ತೀವಲ್ಲ, ಈ ಪೆಟ್ರೋಲ್ ಮತ್ತು ಡೀಸೆಲ್ಗಳು ಏನ್ ಮಾಡ್ತಾವ, ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಮತ್ತೆ ಸೀಸೋ ಆಕ್ಸೈಡ್ಗಳಂತ ವಸ್ತುಗಳು ಬಿಡುಗಡೆ ಮಾಡ್ತಾವ. ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಕಾರ್ಬನ್ ಮೊನಾಕ್ಸೈಡ್ ಆಗಿರ್ಬೋದು, ಅನೇಕ ವಿಷ ವಸ್ತುಗಳನ್ನ ಏನ್ ಮಾಡ್ತಾವ, ಬಿಡುಗಡೆ ಮಾಡ್ತಾವ. ಈ ಬಿಡುಗಡೆ ಆದಂತ ವಸ್ತುಗಳಿಗೆ ಏನಾಗುತ್ತ, ಹವಾಮಾನಕ್ಕೆ ಹೋಗಿಸಿದ್ರೆ ಏನಾಗುತ್ತ, ಗಾಳಿ ಏನಾಗುತ್ತ, ಅಶುದ್ಧವಾಗುತ್ತ. ವಾಹನಗಳು ಇವೇನ್ ಬಿಡುಗಡೆ ಮಾಡ್ತಾವಲ್ಲ, ಗಾಳಿ ಏನ್ ಮಾಡತೈತಿ, ಅಶುದ್ಧ ಮಾಡತೈತಿ, ಅಶುದ್ಧ ಆಗತೈತಿ ಗಾಳಿ ಇದರಿಂದ. ಆಮೇಲೆ ಈ ವಾಹನ, ಈ ರಸ್ತೆ ಸಾರಿಗೆದಿಂದ ಏನಾಗತೈತಿ, ವಾಹನಗಳು ಏನಾಗತ್ತಾವ, ಜಾಸ್ತಿ ಖರೀದಿ ಆಗತ್ತಾವ. ರಸ್ತೆ ಒಳಗೆ ಮೊದಲು ಎಲ್ಲಾದ್ರೂ ಒಂದು ವಾಹನ ಇರೋದೇನು, ಈ ಸದ್ದ ಫುಲ್ ಟ್ರಾಫಿಕ್. ಈಗ ದೊಡ್ಡ ದೊಡ್ಡ ಸಿಟಿ ಒಳಗೆ ನೋಡೋದು ಅಂದ್ರೆ ನಾವು ಏನ್ ಮಾಡಿರ್ತೈತಿ, 2 ರಿಂದ 3 ಕಿಲೋಮೀಟರ್ ವರೆಗೆ ಟ್ರಾಫಿಕ್ ಅನ್ನ ನೋಡುವಂತ ಸನ್ನಿವೇಶ ಐತಿ. ಈ ರೀತಿ ಟ್ರಾಫಿಕ್ ಇರತೈತಿ. ಆಮೇಲೆ ಅಷ್ಟೇ ಅಲ್ಲದೆ ಏನ್ ಮಾಡತೈತಿ, ವಾಹನಗಳ ಅಪಘಾತ ಹೆಚ್ಚಾಗುತ್ತವ. ಈ ಕಡೆ ಒಂದು ವಾಹನ ಬಂದು ಈ ಕಡೆ ಒಂದು ವಾಹನ ಬಂದು ಏನ್ ಮಾಡತೈತಿ, ಅಪಘಾತಗಳ ಸಂಖ್ಯೆ ಏನ್ ಮಾಡತ್ತ, ಭಾರತದಾಗ ಹೆಚ್ಚಾಗತ್ತದ. ಅಪಘಾತಗಳು ಏನಾಗುತ್ತ, ಭಾರತದಲ್ಲಿ ಅತಿಯಾಗಿ ಆಗತ್ತವ. ಇದೇನು ಎರಡನೇ ಒಂದು ಸಮಸ್ಯೆ. ಹವಾಮಾನ ವೈಪರೀತ್ಯ ನೋಡಿದೆವ, ಆಮೇಲೆ ವಾಹನ ಮಾಲಿನ್ಯ ನೋಡಿದೆವ, ಆಮೇಲೆ ಪ್ರಕೃತಿ ವಿಕೋಪಗಳ ತೀವ್ರ ಹಾನಿ. ಭಾರತ ರಸ್ತೆಗಳು ಪ್ರತಿ ವರ್ಷ ಮಳೆ ಮತ್ತು ಹಠಾತ್ ಪ್ರವಾಹಗಳ, ಕರಾವಳಿ ಭೀಕರ ಚಂಡಮಾರುತಗಳ ಹೊಡೆತಕ್ಕೆ ಸಿಲುಕಿ ಏನ್ ಮಾಡತ್ತವ, ಹಾಳು ಆಗತ್ತವ. ಅಂದ್ರೆ ಒಂದು ವರ್ಷದಲ್ಲಿ ಬಹಳಷ್ಟು ಮಳೆ ಆಯ್ತು, ಪ್ರಕೃತಿ ಏನಾಯ್ತು, ಪ್ರವಾಹ ಬತ್ತು, ನದಿಗಳು ಪ್ರವಾಹ ಬತ್ತು, ಅಥವಾ ಏನಾದ್ರೂ ಅಂದ್ರೆ ಚಂಡಮಾರುತಗಳು ಬಿಟ್ಟು, ಅಂದ್ರ ಜಾಸ್ತಿ ಏನಾಗ್ತದ, ಪ್ರಕೃತಿ ವಿಕೋಪಗಳಿಂದ ಏನಾಗ್ತ, ಆ ರಸ್ತೆಗಳು ಏನ್ ಮಾಡತ್ತವ. ಈಗ ಒಂದು ವರ್ಷ ಏನ್ ಮಾಡಿರ್ತಾರ, ಚಂದ ಡಾಂಬ್ರಿಗೆ ಹಾಕಿಸಿ ರಸ್ತೆ ಮಾಡಿರ್ತಾರ. ಮರುದಿನ ಮಳಿ ಹೆಚ್ಚಾಗಿ, ಆ ವರ್ಷ ಏನ್ ಮಾಡ್ತಾವ, ಮಳಿ ಹೆಚ್ಚಾಗಿ ಏನ್ ಮಾಡ್ತೈತಿ, ಆ ರಸ್ತೆಗಳು ಎಲ್ಲ ಕೊಚ್ಚ ಹೋಗ್ಬೋದು. ಈ ರೀತಿ ರಸ್ತೆಗಳು ಕೊಚ್ಚೋದಾಗ ಏನ್ ಮಾಡ್ತೈತಿ, ಇಲ್ಲಿ ಕೋಟ್ಯಾಂತರ ರೂಪಾಯಿ ರೊಕ್ಕ ಹಾಕಿಸಿದ ರಸ್ತೆಗಳ ನಿರ್ಮಾಣ ಮಾಡೋದು ಏನಾಗುತ್ತೆ, ವೇಸ್ಟ್ ಆಗಿರ್ತೈತಿ. ಇದರಿಂದ ಏನ್ ಮಾಡತೈತಿ, ಇಲ್ಲಿ ಏನು ಮಾಡಕ್ಕಾಗಲ್ಲ. ಪ್ರಕೃತಿ ವಿಕೋಪಗಳ ತೀವ್ರ ಹಾನಿ ಈ ರೀತಿ ಏನ್ ಮಾಡತೈತ, ರಸ್ತೆಗಳನ್ನ ಹಾನಿ ಮಾಡತೈತಿ. ಆಮೇಲೆ ಅಸಮರ್ಪಕ ಹೆದ್ದಾರಿ ನಿರ್ವಹಣೆ ಮತ್ತು ಮೂಲ ಸೌಕರ್ಯಗಳ ಕೊರತೆ. ಅಸಮರ್ಪಕ ಹೆದ್ದಾರಿ ನಿರ್ವಹಣೆ ಮತ್ತು ಮೂಲ ಸೌಕರ್ಯಗಳ ಕೊರತೆ. ಹೆದ್ದಾರಿಗಳ ನಿರ್ಮಾಣ ಕಾರ್ಯ ಮತ್ತು ಗುಣಮಟ್ಟದ ನಿರ್ವಹಣೆಯನ್ನು ಅಸಮರ್ಪಕವಾಗಿವೆ. ಹೆದ್ದಾರು ಬದಿಯಲ್ಲಿ ಪ್ರಯಾಣಿಕರು ಬೇಕಾದ ವಿಶ್ರಾಂತಿ ಗೃಹಗಳು, ಶೌಚಾಲಯಗಳು, ಪ್ರಥಮ ಚಿಕಿತ್ಸಾ ಕೇಂದ್ರಗಳ ಕೊರತೆಯಾಗಿದೆ. ಇದು ಒಂದು ಬಹಳ ದೊಡ್ಡ ಸಮಸ್ಯೆ. ಏನಾಗಿರುತ್ತೆ, ಸರ್ಕಾರ ಏನ್ ಮಾಡಿರ್ತೈತಿ, ರಸ್ತೆ ನಿರ್ಮಾಣ ಮಾಡದ್ರ ಹಣವನ್ನು ಬಿಡುಗಡೆ ಮಾಡಿರ್ತೈತಿ. ಆದರೆ ಈ ಹಣವನ್ನು ತೆಗೆದುಕೊಂಡು ರಸ್ತೆ ಮಾಡೋರು ಒಟ್ಟು ಹಣ ಸಂಪೂರ್ಣವಾಗಿ ಏನ್ ಮಾಡಲ್ಲ, ಈ ಒಂದು ಏನ್ ಮಾಡಲ್ಲ, ಗುಣಮಟ್ಟದ ರಸ್ತೆಗಳನ್ನು ನಿರ್ಮಾಣ ಮಾಡಲ್ಲ. ಈ ಗುಣಮಟ್ಟದ ರಸ್ತೆಗಳ ನಿರ್ಮಾಣ ಆಗಲಿಲ್ಲ ಅಂದ್ರೆ ಏನಾಗ್ತದೆ, ಬೇಗ ಏನ್ ಮಾಡ್ತದ, ಹಾಳಾಗ್ಬಿಡ್ತಾವ. ಈ ರಸ್ತೆಗಳು ಏನಾಗ್ತಾವ, ಬೇಗ ಹಾಳಾಗ್ತಾವ. ಹೌದಾ, ಗುಣಮಟ್ಟದ ರಸ್ತೆಗಳು ನಿರ್ಮಾಣ ಆಗಲ್ಲ. ಆಮೇಲೆ ಈ ರಸ್ತೆಗಳ ಬದಿಯಲ್ಲಿ ಏನ್ ಮಾಡ್ಬೇಕು, ಕೆಲವು ಮೂಲ ಸೌಕರ್ಯಗಳು ಕೊಡಬೇಕು. ಈಗ ರಾಷ್ಟ್ರೀಯ ಹೆದ್ದಾರಿಗಳು ಇರ್ತಾವ ತಿಳ್ಕೊರಿ. ಇಲ್ಲಿ ಒಂದು ಸರಕು ಏನ್ ಮಾಡ್ತಿರ್ತೈತಿ, ಬೆಂಗಳೂರಿನಿಂದ ಚೆನ್ನೈಗೆ ಹೋಗ್ತಿರ್ತೈತಿ, ಅಥವಾ ಬೆಂಗಳೂರಿನಿಂದ ಗುಜರಾತ್ ಕಚ್ ಪ್ರದೇಶಕ್ಕೆ ಹೋಗ್ತಿರ್ತೈತಿ. ಈ ಕಚ್ಗೆ ಹೋಗ್ಬೇಕಂದ್ರೆ ಸಿಕ್ಕಾಪಟ್ಟಿ ದೂರ ಇರ್ತೈತಿ. ಅಲ್ಲಿ ಈ ಒಂದು ಸರಕು ತೆಗೆದುಕೊಂಡು ಹೋಗುವಂತ ವ್ಯಕ್ತಿಗೆ ಏನಿರ್ಬೇಕು, ವಿಶ್ರಾಂತಿ ಗೃಹಗಳು ಇರ್ಬೇಕು ಅಂತ ಹೇಳ್ತೈತಿ. ವಿಶ್ರಾಂತಿ ಗೃಹಗಳು ಇರಬೇಕು. ಇಲ್ಲಿ ತೆಗೆದುಕೊಂಡು ಹೋಗೋ ಸರಕುಗಳಿಗೆ ಅವನಿಗೆ ಏನಾದ್ರೂ ಬ್ಯಾಸರ ಐತಿ, ಏನ್ ಮಾಡ್ಬೋದು, ಅವನು ಒಂದು ಕಡೆ ಏನ್ ಮಾಡ್ಬೋದು, ಈ ವಿಶ್ರಾಂತಿ ಗೃಹದಲ್ಲಿ ವಿಶ್ರಾಂತಿ ಪಡೆಯಬೇಕು. ಆಮೇಲೆ ರಸ್ತೆ ಪಕ್ಕದಲ್ಲಿ ಏನಿರಬೇಕು, ಶೌಚಾಲಯಗಳಿರ್ಬೇಕು. ಮತ್ತೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಂದ್ರ ಪ್ರಥಮ ಚಿಕಿತ್ಸಾ ಕೇಂದ್ರಗಳು ಇರಬೇಕು. ಇವೆಲ್ಲದರ ಕೊರತೆ ಏನಾಗುತ್ತ, ಇಲ್ಲಿ ಕಾಡತೈತಿ. ಇದರ ಒಂದು ಸವಾಲಾಗಿ ಕಾಡತೈತಿ. ಈಗ ಮುಖ್ಯವಾಗಿ ನಾವು 4 ಪಾಯಿಂಟ್ಸ್ ಗಳು ನೋಡಿದೆವು. ಒಂದೇನು, ಹವಾಮಾನದ ವೈಪರೀತ್ಯ ಮತ್ತು ಗ್ರಾಮೀಣ ರಸ್ತೆಗಳ ಸ್ಥಿತಿ ನೋಡಿದೆವು. ಆಮೇಲೆ ಮಾಲಿನ್ಯ, ವಾಹನ ದಟ್ಟಣೆ ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳು, ಇದರ ಬಗ್ಗೆ ನೋಡಿದೆವು. ಆಮೇಲೆ ಪ್ರಕೃತಿ ವಿಕೋಪಗಳ ತೀವ್ರ ಹಾನಿ ಬಗ್ಗೆ ನೋಡಿದೆವು. ಅಸಮರ್ಪಕ ಹೆದ್ದಾರಿ ಮತ್ತು ನಿರ್ವಹಣೆ ಮತ್ತು ಮೂಲ ಸೌಕರ್ಯಗಳ ಕೊರತೆ. ಇವೆಲ್ಲ ಏನು, ಇವು ರಸ್ತೆ ಸಾರಿಗೆಯ ಪ್ರಮುಖವಾದ ತೊಡಕುಗಳು. ನಾಳೆಗೆ ನಿಮಗೆ ಪ್ರಶ್ನೆ ಏನಾದರೂ ಕೇಳಿದ್ರು ಅಂದ್ರ ಇವಿಷ್ಟು ಸರಿಯಾಗಿ ನೀವು ಬರೆಯುವಂತ ಪ್ರಯತ್ನ ಮಾಡಬೇಕು. ಇವೇನು ಪ್ರಮುಖವಾದ ತೊಡಕುಗಳು ಅಂತ ನೋಡ್ತೀವಿ. ಹೌದಾ, ಓಕೆ. ನೆಕ್ಸ್ಟ್ ಏನ್ ಮಾಡೋಣ ನಾವು, ರೈಲು ಸಾರಿಗೆ. ನೆಕ್ಸ್ಟ್ ಯಾವುದು, ರೈಲು ಸಾರಿಗೆ ರಾಷ್ಟ್ರದ ಮಹತ್ತರ ಜೀವನಾಡಿ ಅಂತ ಕರಿತೇವೆ. ಈ ರೈಲು ಸಾರಿಗೆ ಏನಂತ ಕರೀತಾರಂದ್ರೆ ಲೈಫ್
ಲೈಫ್ ಲೈನ್ ಆಫ್ ದಿ ನೇಷನ್. ಲೈಫ್ ಲೈನ್ ಆಫ್ ದಿ ನೇಷನ್ ಅಂತ ಕರಿತೀವಿ ಅದಕ್ಕೆ. ರೈಲು ಸಾರಿಗೆ ಏನಂತ ಕರಿತೇವು? ಜೀವನಾಡಿ, ದೇಶದ ಜೀವನಾಡಿ ಅಂತ ಕರಿತೇವೆ. ಲೈಫ್ ಲೈನ್ ಆಫ್ ದಿ ನೇಷನ್ ಅಂತ ಕರಿತೇವೆ. ಇಲ್ಲಿ ನೋಡ್ರಿ ನೋಡ್ರಿ, ಲೈಫ್ ಲೈನ್ ಆಫ್ ದಿ ನೇಷನ್. ರೈಲು ಸಾರಿಗೆಯನ್ನು ಭಾರತ ದೇಶದ ಲೈಫ್ ಲೈನ್ ಆಫ್ ದಿ ನೇಷನ್ ಎಂದು ಕರೆಯಲಾಗುತ್ತದೆ. ದೇಶದ ಒಳಗಡೆ ಅತಿ ದೂರದ ಪ್ರಯಾಣಕ್ಕೆ ಮತ್ತು ಭಾರೀ ತೂಕದ ಸರಕುಗಳನ್ನು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಸಾಗಿಸಬಲ್ಲದು ಇದು ಅತ್ಯುತ್ತಮ ಮಾಧ್ಯಮವಾಗಿದೆ. ಇದು ದೇಶದ ಒಳಗೆ ಅತಿ ಕಡಿಮೆ ವೆಚ್ಚದಲ್ಲಿ ಏನ್ ಮಾಡ್ತೈತಿ, ಇದು ಸರಕು ಸಾಗಾಣಿಕೆ ಮತ್ತು ದೇಶದ ಒಳಗೆ ಅತ್ಯಂತ ದೂರದ ಪ್ರಯಾಣಕ್ಕೆ ಇದು ರೈಲ್ವೆ ಸಾರಿಗೆ ಬಹಳ ಒಂದು ಪ್ರಾಮುಖ್ಯತೆಯನ್ನು ಪಡಿತೈತಿ. ಹೌದಾ? ರೈಲ್ವೆ ಸಾರಿಗೆಗೆ ಏನಂತೀವಿ? ಲೈಫ್ ಲೈನ್ ಆಫ್ ದಿ ನೇಷನ್, ದೇಶದ ಜೀವನಾಡಿ. ದೇಶದ ಏನಂತ ಕರಿತೀವಿ? ಜೀವನಾಡಿ ಅಂತ ಕರಿತೀವಿ. ಆಮೇಲೆ ನೋಡ್ಲಿ, ಜಾಗತಿಕ ಸ್ಥಾನ ಮತ್ತು ಆಡಳಿತ ವಲಯಗಳು. ಭಾರತೀಯ ರೈಲ್ವೆ ವ್ಯವಸ್ಥೆಯು ಇಂದು ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡದು. ಏಷ್ಯಾದಲ್ಲಿ ಅತಿ ದೊಡ್ಡದು. ಜಗತ್ತಿನ 4ನೇ ದೊಡ್ಡ ವ್ಯವಸ್ಥೆಯಾಗಿದೆ. ಜಗತ್ತಿನ ಎಷ್ಟನೇ ದೊಡ್ಡ ವ್ಯವಸ್ಥೆಯಾಗಿದೆ? 4ನೇ ದೊಡ್ಡ ವ್ಯವಸ್ಥೆಯಾಗಿದೆ. ಇದರ ಸುಗಮ ಆಡಳಿತಕ್ಕಾಗಿ ಇಡೀ ವ್ಯವಸ್ಥೆಯನ್ನು 18 ಪ್ರಮುಖ ರೈಲ್ವೆ ವಲಯಗಳಾಗಿ ಏನ್ ಮಾಡ್ಯಾರ? ಡಿವೈಡ್ ಮಾಡ್ಯಾರ. ಪ್ರಮುಖವಾಗಿ ಎಷ್ಟು ರೈಲ್ವೆ ವಲಯಗಳು ಅದಾವ ಅಂತ ಕೇಳಿದ್ರಂದ್ರೆ ಎಷ್ಟು ಹೇಳ್ಬೇಕು? 18 ರೈಲ್ವೆ ವಲಯಗಳು. ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಈ ರೈಲ್ವೆ ವಲಯಗಳು 18 ರೈಲ್ವೆ ವಲಯಗಳು ಅದಾವ. 18 ರೈಲ್ವೆ ವಲಯಗಳು. ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. 18 ಯಾವ್ಯಾವ ಅದಾವ. ಮೊದಲ ಪ್ರಯಾಣದ ಇತಿಹಾಸ ನೋಡ್ರಿ. ಫಸ್ಟ್ ಯಾವಾಗ ರೈಲ್ವೆ ಪ್ರಾರಂಭ ಆಯ್ತು ಅಂದ್ರೆ 1853ದಾಗ ನೋಡ್ರಿ. ಯಾರಂದ್ರ, ನೀವು ಡಾಲ್ಹೌಸಿ ಬಗ್ಗೆ ಕೇಳಿರಲ್ಲ. ಈ ಡಾಲ್ಹೌಸಿ ಏನ್ ಮಾಡ್ತಾನ? 1853 ಏಪ್ರಿಲ್ 16 ಇವನ್ ಏನ್ ಮಾಡ್ತಾನ? ಒಂದು ರೈಲ್ವೆ ಸೇವೆಯನ್ನ ಪ್ರಾರಂಭ ಮಾಡ್ತಾನ. ರೈಲ್ವೆ ಸೇವೆಯನ್ನು ಪ್ರಾರಂಭ ಮಾಡ್ತಾನ. ಎಲ್ಲಿದಿಂದ ಎಲ್ಲಿಗೆ ಅಂದ್ರೆ ಮುಂಬೈದಿಂದ ಇಲ್ಲಿ ಮುಂಬೈ, ಆಮೇಲೆ ಮುಂಬೈದಿಂದ ಎಲ್ಲಿ ತನ? ಥಾಣೆ. ಮುಂಬೈದಿಂದ ಥಾಣೆ ಎಷ್ಟಂದ್ರೆ 34 ಕಿಲೋಮೀಟರ್ ಮೊದಲು ರೈಲ್ವೆ ಸಂಚಾರ ಆರಂಭ. 1853 ಮೊದಲ ಬಾರಿಗೆ ಭಾರತ ದೇಶದಲ್ಲಿ ರೈಲ್ವೆ ಪ್ರಾರಂಭ ಆಗ್ತೈತಿ. 1853 ಯಾರು ಪ್ರಾರಂಭಿಸಿದಾರಂದ್ರ ಡಾಲ್ಹೌಸಿ, ಲಾರ್ಡ್ ಡಾಲ್ಹೌಸಿ ಏನ್ ಮಾಡ್ತಾನ? 1853 ಏಪ್ರಿಲ್ 16 ಭಾರತದ ಮೊದಲು ರೈಲ್ವೆ ಪ್ರಾರಂಭ ಮಾಡ್ತಾನ. ಎಷ್ಟಾಗ ಪ್ರಾರಂಭ ಆಯ್ತು ರೈಲ್ವೆ ಸೇವೆ ಅಂದ್ರೆ? ಎಷ್ಟಾಗ ಮಾಡಬೇಕು? 1853 ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲ್ವೆ ಸೇವೆ ಆರಂಭವಾಯಿತು. ದೇಶದ ಮೊದಲ ರೈಲ್ವೆ ಸೇವೆ ಮಹಾರಾಷ್ಟ್ರ, ಮುಂಬೈ ಮತ್ತು ಥಾಣೆ ನಗರಗಳಲ್ಲಿ 34 ಕಿಲೋಮೀಟರ್ ದೂರ ಯಶಸ್ವಿಯಾಗಿ ಚಲಿಸಿತು. ಇಷ್ಟು ನಿಮ್ಗೆ ಏನಿರಬೇಕು? ಇದರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಆಮೇಲೆ ಇದೆಲ್ಲ ಆದ್ಮೇಲೆ ನಾವು ನೋಡೋಣ 18 ರೈಲ್ವೆ ವಲಯಗಳು ಯಾವ ಅಂದ್ರೆ ನಾವು ನೋಡುವಂತನು. ಫಸ್ಟಿಗೆ ಏನ್ ಮಾಡೋಣ? ಇಲ್ಲಿ ನೋಡ್ರಿ, ರೈಲ್ವೆ ಪ್ರಾಮುಖ್ಯತೆ ನೋಡ್ರಿ. ಅದಕ್ಕೆ ಈ ತರದ ಪ್ರಾಮುಖ್ಯತೆ ಏನಿದ? ದೇಶದ ಬೃಹತ್ ಕೈಗಾರೀಕರಣ ಮತ್ತು ವಿವಿಧ ಭಾಗಗಳಿಗೆ ನಡೆಯುವ ಆಂತರಿಕ ವ್ಯಾಪಾರದ ಆರ್ಥಿಕ ಅಭಿವೃದ್ಧಿಗೆ ಅತ್ಯಂತ ಪ್ರಮುಖ ಮೂಲ ಸಾಧನ ಯಾವುದು ಅಂದ್ರೆ ರೈಲ್ವೆ ಸಾರಿಗೆ. ಬೃಹತ್ ಕೈಗಾರಿಕೆ, ದೇಶದಾಗ ಏನಾದ್ರೂ ಒಂದು ದೊಡ್ಡ ಕೈಗಾರಿಕೆಗಳಾಗ್ತಾವ. ದೊಡ್ಡ ಕೈಗಾರಿಕೆಗಳು ಕೆಲಸ ಮಾಡ್ತಿರ್ತಾವ. ಈ ದೊಡ್ಡ ಕೈಗಾರಿಕೆಗಳು ಏನ್ ಮಾಡ್ತಿರ್ತಾವ? ಒಂದು ವಸ್ತುವನ್ನ ತಯಾರು ಮಾಡ್ತಾವ. ಈ ಒಂದು ವಸ್ತುವನ್ನು ತಯಾರು ಮಾಡಿಕೊಂಡು ಮತ್ತೊಂದು ಕಡೆ ಏನ್ ಮಾಡ್ತಾವ? ಸಾಗಣೆ ಮಾಡ್ತಿರ್ತಾವ. ಮತ್ತೊಂದು ಕಡೆ ಸಾಗಿಸ್ಬೇಕಂದ್ರ ಈ ದೊಡ್ಡ ಕೈಗಾರಿಕೆಗಳಲ್ಲಿ ದೊಡ್ಡ ವಸ್ತುಗಳನ್ನ ನಾವು ಏನ್ ಮಾಡ್ತೀವಿ? ರೈಲ್ವೆ ಸಾರಿಗೆ ಮೂಲಕ ಸಾಗಿಸುವುದು ಬಹಳ ಸೂಕ್ತ. ರೈಲ್ವೆ ಸಾರಿಗೆ ಮೂಲಕ ಏನ್ ಮಾಡ್ತೇವೆ? ಈ ಒಂದು ವಸ್ತುಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಏನ್ ಮಾಡ್ತೇವೆ? ಸಾಗಿಸ್ತೇವೆ. ಹೀಗಾಗಿ ಆಂತರಿಕ ವ್ಯಾಪಾರದ ಆರ್ಥಿಕ ಅಭಿವೃದ್ಧಿಯಲ್ಲಿ ಅತ್ಯಂತ ಪ್ರಮುಖ ಸಾಧನ ಯಾವುದು ಅಂತ ಕೇಳಿದೆವು ಅಂದ್ರ ರೈಲು ಸಾರಿಗೆ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಸುಲಭ ಮತ್ತು ಅತ್ಯಂತ ನಂಬಲರ. ಸಾಮಾನ್ಯ ಪ್ರಯಾಣಿಕರಿಗೂ ಮತ್ತು ದೇಶದ ಆಂತರಿಕ ಸರಕು ಸಾಗಾಣಿಕೆ ಅತ್ಯಂತ ನಂಬಲರ ಮತ್ತು ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಕಡಿಮೆ ವೆಚ್ಚದಲ್ಲಿ ಸುದೀರ್ಘ ಪ್ರಯಾಣ ಮಾಡಲು ದೇಶದಲ್ಲಿರುವ ಏಕೈಕ ವ್ಯವಸ್ಥೆ.
ರೈಲ್ವೆ ವ್ಯವಸ್ಥೆ ಅಂತ ವ್ಯವಸ್ಥೆ ಐತಿ, ದೇಶದ ಜನರಿಗೆ, ದೇಶದ ಎಲ್ಲಾ ಜನರು ಕೂಡ ಪ್ರಯಾಣ ಮಾಡಬಹುದು. ಬಡವರು ಬಡವರು ಇದ್ರು ಬಡವರು ಕೂಡ ಪ್ರಯಾಣ ಮಾಡಬಹುದು, ಮಧ್ಯಮ ವರ್ಗದವರು, ಆಮೇಲೆ ಶ್ರೀಮಂತರು ಎಲ್ಲಾ ವರ್ಗದವರಿಗೆ ಏನ್ ಮಾಡಬಹುದು, ಈ ರೈಲ್ವೆ ಒಳಗ ಪ್ರಯಾಣ ಮಾಡಬಹುದು. ಇವುಗಳ ರೈಲ್ವೆ ಪ್ರಯಾಣದ ವೆಚ್ಚ ಎಷ್ಟೈತಿ, ಬೇರೆ ಒಂದು ಸಾರಿಗೆಗೆ ಕಂಪೇರ್ ಮಾಡಿದ್ರೆ ಇದರ ವೆಚ್ಚ ಬಹಳಷ್ಟು ಕಡಿಮೆ ಇರ್ತೈತಿ. ಹೀಗಾಗಿ ಪ್ರತಿಯೊಬ್ಬರು ಕೂಡ ಇದನ್ನ ಏನ್ ಮಾಡಬಹುದು, ಪ್ರಯಾಣ ಮಾಡಬಹುದು. ಆಮೇಲೆ ರೈಲ್ವೆ ಸಾರಿಗೆಯಲ್ಲಿ ಅಪಘಾತಗಳು ಕಡಿಮೆ, ಇದು ನಂಬಿಕೆ ಐತಿ. ರೈಲ್ವೆ ಸಾರಿಗೆ ಅತ್ಯಂತ ಅಂದ್ರೆ ಎಲ್ಲಾದ್ರೂ ಏನಾದ್ರೂ ಒಂದು ಅಪಘಾತ, ಅವು ಬಹಳ ದಿವಸಗಳಾದ ಬಳಿಕ ಅಪಘಾತಗಳು ಆತವ, ಆದ್ರೆ ಅಪಘಾತಗಳ ಸಂಖ್ಯೆ ಬಹಳಷ್ಟು ಕಡಿಮೆ. ಆಮೇಲೆ ರೈಲ್ವೆ ಅಂದ್ರೆ ಎಲ್ಲರಿಗೂ ಒಂದು ನಂಬಿಕೆ ಐತಿ. ರೈಲು ಅಂದ್ರೆ ಏನೈತಿ, ಎಲ್ಲರಿಗೂ ಒಂದು ನಂಬಿಕೆ ಐತಿ. ಹೀಗಾಗಿ ಸುಲಭ ಮತ್ತು ಅತ್ಯಂತ ನಂಬಬಹುದಾದಂತ ಒಂದು ಸಾರಿಗೆ ವ್ಯವಸ್ಥೆ ಯಾವುದಂದ್ರೆ ಸುಲಭ ಮತ್ತು ಖರ್ಚು ಕಡಿಮೆ. ಈ ರೀತಿಯಾಗಿ ರೈಲ್ವೆ ಸಾರಿಗೆ ಬಹಳಷ್ಟು ನಂಬಿಕೆಗೆ, ವಿಶ್ವಾಸಕ್ಕೆ ಯೋಗ್ಯವಾಗಿದೆ. ಹೌದಾ. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನನ್ನು, ಕೃಷಿ ಸರಕುಗಳಿಗೆ ತ್ವರಿತ ಸಾಗಣೆ. ದೇಶದ ವಿವಿಧ ಭಾಗಗಳಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳನ್ನು, ಹಣ್ಣು, ತರಕಾರಿ, ಧಾನ್ಯ ಹಾಳಾಗುವ ಮುನ್ನ ತ್ವರಿತವಾಗಿ ದೇಶದ ದೊಡ್ಡ ಮಾರುಕಟ್ಟೆಗೆ ಸಾಗಿಸಲು ಅತ್ಯಂತ ಸಹಾಯ ಮಾಡುತ್ತದೆ. ಈಗ ನಾವು ಏನೋ ಒಂದು ಹಣ್ಣು ತರಕಾರಿ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಆಮೇಲೆ ಧಾನ್ಯಗಳಾಗಿರ್ಬೋದು, ಇವುಗಳನ್ನ ನಾವು ಇಲ್ಲಿ ಬೆಳೆದಿರ್ತೇವೆ. ಮತ್ತೊಂದು ಕಡೆ ಏನ್ ಮಾಡ್ಬೇಕು, ನಾವು ಮಾರುಕಟ್ಟೆಗೆ ಏನ್ ಮಾಡ್ಬೇಕು, ಸಾಗಣೆ ಮಾಡಬೇಕು. ಈ ಮಾರುಕಟ್ಟೆದ ಸಾಗಣೆ ಮಾಡ್ಬೇಕಂದ್ರೆ ನಮಗೇನಾಯ್ತು, ರೈಲ್ವೆ ಮಾರ್ಗ ಕೂಡ ಒಂದು ಪ್ರಮುಖವಾದ ಒಂದು ಮಾರ್ಗವಾಗೈತಿ. ರೈಲು ಮಾರ್ಗ ಏನಾಗೈತಿ, ರೈಲು ಸಾರಿಗೆ ಏನದು ಅತ್ಯಂತ ಒಂದು ಪ್ರಮುಖವಾದ ಮಾರ್ಗ. ಹಾಳಾಗುವ ಮುನ್ನ ಆ ವಸ್ತುಗಳನ್ನ ಆ ಮಾರುಕಟ್ಟೆಗೆ ತಲುಪಿಸಲು ಇದು ಬಹಳಷ್ಟು ಸಹಾಯ ಮಾಡ್ತೈತಿ. ಹೌದಾ. ಇಷ್ಟು ಇದರದೇನು ರೈಲ್ವೆ ಸಾರಿಗೆ ಒಟ್ಟು ಆರ್ಥಿಕವಾಗಿ ಏನೇನು ಈ ತರದ ಪ್ರಾಮುಖ್ಯತೆ ಐತಿ, ಈ ತರದ ಪ್ರಯೋಜನ ಏನೇನೈತಿ ಅಂತೇಳಿ ನಾವು ನೋಡಿದೇವಾ. ನೆಕ್ಸ್ಟ್ ಏನ್ ಮಾಡೋಣ, ಈ ತರದ ನಾವು ಜಲ ಸಾರಿಗೆ ಗೊತ್ತಾ. ಇದಕ್ಕಿಂತ ಮುಂಚೆ ನಾವು ಏನ್ ಮಾಡೋಣ, ರೈಲ್ವೆ ವಲಯಗಳ ಬಗ್ಗೆ ನಾವು ಸ್ವಲ್ಪ ಡಿಸ್ಕಸ್ ಮಾಡೋಣ. ಎಷ್ಟು ರೈಲ್ವೆ ವಲಯಗಳದ ಅಂದ್ರೆ 18 ರೈಲ್ವೆ ವಲಯಗಳು, 18 ರೈಲು ವಲಯಗಳು. ನಾವೇನ್ ಮಾಡೋಣ, ಸಿಂಪಲ್ ಆಗಿ ಒಂಥರ ಮ್ಯಾಪ್ ಮೇಲೆ ಡಿಸ್ಕಸ್ ಮಾಡೋಣ. ರೈಲು ವಲಯಗಳು ಯಾವ್ಯಾವ. ಇಲ್ಲಿ ನೋಡ್ರಿ ಎಲ್ಲಾ ದಿಕ್ಕುಗಳಲ್ಲ, 18 ರೈಲ್ವೆ ವಲಯಗಳು. ನಿಮ್ಗ ಮುಂದ ಬಹಳಷ್ಟು ಇದು ಎಷ್ಟ್ರಾ ನಿಮ್ಗೆ ಬುಕ್ನಾಗ ಮೇ ಬಿ ಇರ್ಲಿಕ್ಕಿಲ್ಲ ಇದು. ನಾನು ಇದನ್ನ ಎಷ್ಟ್ರಾ ಹೇಳ್ತಾ ಇದ್ದೀನಿ, ಎಷ್ಟು ವಲಯಗಳದಾವ ಅಂದ್ರೆ ಒಟ್ಟು 18 ರೈಲ್ವೆ, ಒಟ್ಟು ಎಷ್ಟು ವಲಯಗಳದಾವ, 18 ರೈಲು ವಲಯಗಳದಾವ. ಆಮೇಲೆ ಇದು ಯಾವ ದಿಕ್ಕು, ಇದು ಪೂರ್ವ ದಿಕ್ಕು. ಆಮೇಲೆ ಇದು ಪಶ್ಚಿಮ ದಿಕ್ಕು. ಮೇಲೆ ಇರುವುದು ಉತ್ತರ ದಿಕ್ಕು, ಕೆಳಗೆ ದಕ್ಷಿಣ ದಿಕ್ಕು. ಆಮೇಲೆ ಈ ಕಡೆ ಇರೋದು ಈಶಾನ್ಯ. ಆಮೇಲೆ ಇಲ್ಲಿರುವಂಥದ್ದು ವಾಯುವ್ಯ. ಆಮೇಲೆ ಈ ಕಡೆ ನೈಋತ್ಯ. ಆಮೇಲೆ ಇಲ್ಲಿ ಆಗ್ನೇಯ. ಕರೆಕ್ಟ್ ಅದ, ಹೌದಾ. ಈ ರೀತಿ ಏನವ 8 ದಿಕ್ಕುಗಳದಾವ. ಈ 8 ದಿಕ್ಕುಗಳಲ್ಲಿ ಏನದಾವ, ಒಟ್ಟು 18 ರೈಲ್ವೆಗಳು ಏನಾಗ್ಯಾವ, ಹಂಚಿಕೆ ಆಗ್ಯಾವ. ಒಟ್ಟು ಎಷ್ಟು, 18. ಒಟ್ಟು 18 ರೈಲ್ವೆ ವಲಯಗಳು ಇಲ್ಲಿ ಹಂಚಿಕೆ ಆಗ್ಯಾವ. ಫಸ್ಟಿಗೆ ನೋಡೋಣ, ಉತ್ತರದಲ್ಲಿ ಯಾವ ರೈಲ್ವೆ ವಲಯ ಐತಿ.
ಉತ್ತರದಲ್ಲಿ ಯಾವ ರೈಲ್ವೆ ವಲಯ ಐತಿ ಅಂದ್ರೆ ಉತ್ತರದಲ್ಲಿ ದೆಹಲಿ. ಉತ್ತರದಲ್ಲಿ ಫಸ್ಟಿಗೆ ಏನ್ ಮಾಡ್ಕೋಬೇಕು ನೀವು, ದೆಹಲಿ ಬರ್ಕೋರಿ. ದೆಹಲಿ ಉತ್ತರದ ರೈಲು ವಲಯ ಯಾವುದಂದ್ರೆ ದೆಹಲಿ. ಆಮೇಲೆ ದಕ್ಷಿಣದ ರೈಲು ವಲಯ ಯಾವುದು ಅಂದ್ರೆ ಚೆನ್ನೈ ಬರ್ಕೋರಿ. ದಕ್ಷಿಣದು ಚೆನ್ನೈ. ದಕ್ಷಿಣದು, ಉತ್ತರದು ದೆಹಲಿ, ದಕ್ಷಿಣ ಯಾವುದು ಚೆನ್ನೈ. ಆಮೇಲೆ ಪಶ್ಚಿಮ ರೈಲ್ವೆ ವಲಯ ಯಾವುದು ಅಂದ್ರೆ ಮುಂಬೈ ಬರ್ಕೋರಿ. ಮುಂಬೈ ಪಶ್ಚಿಮದ ರೈಲ್ವೆ ವಲಯ ಯಾವುದು, ಮುಂಬೈ. ಆಮೇಲೆ ಪೂರ್ವದ ಯಾವುದು ಅಂದ್ರೆ ಕಲ್ಕತ್ತಾ. ಪೂರ್ವದ ಯಾವುದು, ಕಲ್ಕತ್ತಾ. ಸಾರಿ, ಕಲ್ಕತ್ತಾ ಆಯ್ತಾ. ಆಮೇಲೆ ವಾಯುವ್ಯದಲ್ಲಿ, ವಾಯುವ್ಯದಲ್ಲಿ ಯಾವುದು, ವಾಯುವ್ಯದಲ್ಲಿ ಯಾವುದಂದ್ರೆ ವಾಯುವ್ಯದಲ್ಲಿ, ಈ ವಾಯುವ್ಯದಲ್ಲಿ ಜೈಪುರ ಬರ್ತೈತಿ. ಜೈಪುರ, ವಾಯುವ್ಯದಲ್ಲಿ ಜೈಪುರ. ಆಮೇಲೆ ನೈಋತ್ಯದಲ್ಲಿ ಹುಬ್ಬಳ್ಳಿ. ನಮ್ಮ ರೈಲ್ವೆ ವಲಯ ನೋಡಿ, ಹುಬ್ಬಳ್ಳಿ. ಹುಬ್ಬಳ್ಳಿ. ಆಮೇಲೆ ಕೇಂದ್ರೀಯ ರೈಲ್ವೆ ವಲಯ, ಕೇಂದ್ರೀಯ ಅಂದ್ರೆ ಸೆಂಟ್ರಲ್, ಕೇಂದ್ರೀಯ ರೈಲ್ವೆ ವಲಯ ಯಾವುದಂದ್ರೆ ಮುಂಬೈ. ಈ ಸುಮ್ಮನೆ ಮ್ಯಾಪ್ ಹಾಕಿಸಿ ಅಂದ್ರೆ ಸ್ವಲ್ಪ ಇದು ಮಾಡತ್ತೆ. ಆಮೇಲೆ ಈಶಾನ್ಯ ರೈಲ್ವೆ ವಲಯ, ಈಶಾನ್ಯ, ಈಶಾನ್ಯದಲ್ಲಿ ಯಾವುದಂದ್ರೆ ಗೋರಖ್ಪುರ. ಈಶಾನ್ಯ ರೈಲ್ವೆ ವಲಯ ಯಾವುದು, ಗೋರಖ್ಪುರ. ಆಮೇಲೆ ಇಲ್ಲ ಆಗ್ನೇಯ ಉಳಿತಲ್ಲ, ಆಗ್ನೇಯ ರೈಲ್ವೆ ವಲಯ, ಆಗ್ನೇಯದಾಗ ಇಲ್ಲಿ ಕೂಡ ಯಾವುದು ಅಂದ್ರೆ ಕಲ್ಕತ್ತಾ. ಕಲ್ಕತ್ತಾ ಇಲ್ಲಿ ಕೂಡ ಯಾವುದು, ಕಲ್ಕತ್ತಾ. ಎಷ್ಟದು, 1 2 3 4 5 6 7 8 9 10 ಹೌದಲ್ಲ. ಈ ಸದ ಏನ್ ಮಾಡೋಣ, ಇಲ್ಲಿ ನೋಡಿ, ಒಂದು ವೇಳೆ ಇದು ಮುಂಬೈ ಕೇಂದ್ರ ವಲಯ ಅಲ್ಲ, ಇಲ್ಲಿ ಉತ್ತರದಲ್ಲಿ ದೆಹಲಿ ಐತಿ. ಈ ಉತ್ತರದಲ್ಲಿ ದೆಹಲಿ ಈ ಕಡೆ ಮಧ್ಯದಲ್ಲಿ ಇತ್ತಂದ್ರೆ ಅದಕ್ಕೆ ಏನಂತೀವಿ, ಉತ್ತರದಲ್ಲಿ ಕೇಂದ್ರ, ಉತ್ತರ ಕೇಂದ್ರ. ಉತ್ತರ ಕೇಂದ್ರ ಯಾವ್ದತ್ತೆ ಅಂದ್ರೆ ಇದು ಕೇಂದ್ರ, ಇದು ಕೇಂದ್ರ. ಉತ್ತರ ಕೇಂದ್ರದಲ್ಲಿ ಯಾವುದು ಕಂಡು ಬರ್ತೈತಿ. ಆಮೇಲೆ ದಕ್ಷಿಣ, ಇಲ್ಲಿ ಇತ್ತಂದ್ರೆ ಏನ್ ಮಾಡ್ಬೇಕು, ದಕ್ಷಿಣ ಕೇಂದ್ರ, ದಕ್ಷಿಣ ಕೇಂದ್ರ. ಆಮೇಲೆ ಪೂರ್ವದು, ಪೂರ್ವ ಕೇಂದ್ರ, ಪೂರ್ವ ಕೇಂದ್ರ. ಪಶ್ಚಿಮದಲ್ಲಿ ಪಶ್ಚಿಮ ಕೇಂದ್ರ. ಆಮೇಲೆ ಆಗ್ನೇಯದಲ್ಲಿ ಇತ್ತಂದ್ರೆ ಆಗ್ನೇಯ ಕೇಂದ್ರ. ಇಲ್ಲಿ ಇತ್ತಂದ್ರ ನೈಋತ್ಯ ಕೇಂದ್ರ. ಈ ರೀತಿ ಏನ್ ಮಾಡ್ಬೇಕು ನೀವು, ಇದು ಮುಂಬೈ ಪೂರ್ತಿ ಪಶ್ಚಿಮ, ಆಮೇಲೆ ಇದು ಏನು ಪಶ್ಚಿಮ ಕೇಂದ್ರ. ಈ ರೀತಿ ಏನ್ ಮಾಡ್ಬೇಕು ನೀವು, ಹತ್ತರ ಕೇಂದ್ರಗಳನ್ನ ಬರ್ಕೋಬೇಕು. ಫಸ್ಟ್ ನೋಡ್ರಿ, ನಾವೇನ್ ಮಾಡೋಣ, ಈಶಾನ್ಯ ಗಡಿ, ಇದು ಏನು ಈಶಾನ್ಯದ ಗೋರಖ್ಪುರ ಐತಲ್ಲ. ಇನ್ನು ಈಶಾನ್ಯ ಗಡಿ ಒಳಗೆ, ಈಶಾನ್ಯ ಗಡಿ ಯಾವ್ದು ಕಂಡು ಬರ್ತೈತಿ, ಈಶಾನ್ಯ ಗಡಿ ಯಾವ್ದು ಕಂಡು ಬರ್ತದೆ ಅಂದ್ರೆ ಗುವಾಹಟಿ. ಗುವಾಹಟಿ ಎಲ್ಲಿ ಅಂದ್ರೆ ಗುವಾಹಟಿ ಯಾವ್ದು ಅಂದ್ರೆ ಅಸ್ಸಾಂ, ಅಸ್ಸಾಂದು ಗುವಾಹಟಿ. ಆಮೇಲೆ ಅಸ್ಸಾಂದು ಗುವಾಹಟಿ ಇತ್ತಲ್ಲ, ದಕ್ಷಿಣ ಕೇಂದ್ರ ನೋಡ್ರಿ, ಇದು ದಕ್ಷಿಣ ದಿಕ್ಕಲ್ಲ, ಆ ದಕ್ಷಿಣ ಕೇಂದ್ರ ಯಾವ್ದಂದ್ರೆ ಇಲ್ಲಿ ಸಿಕಂದರಾಬಾದ. ಯಾವುದು, ಸಿಕಂದರಾಬಾದ್, ಸಿಕಂದರಾಬಾದ್, ತೆಲಂಗಾಣ ರಾಜ್ಯ, ಸಿಕಂದರಾಬಾದ್. ಆಮೇಲೆ ಪೂರ್ವ ಕೇಂದ್ರ, ಪೂರ್ವದಲ್ಲಿ ಯಾವುದು, ಕಲ್ಕತ್ತಾ. ಪೂರ್ವ ಕೇಂದ್ರ ಯಾವುದು ಅಂದ್ರೆ ಹಾಜಿಪುರ. ಹಾಜಿಪುರ ಏನು ಪೂರ್ವ ಕೇಂದ್ರ. ಆಮೇಲೆ ಇಲ್ಲೊಂದು ಇನ್ನೊಂದು ಬರ್ತೈತಿ, ಪೂರ್ವ ಕರಾವಳಿ ಅಂತೇಳಿ. ಈ ಪೂರ್ವ ಕರಾವಳಿ ಒಳಗೆ ಯಾವ್ದಂದ್ರೆ ಪೂರ್ವ ಕರಾವಳಿ, ಪೂರ್ವ ಕರಾವಳಿ ಯಾವ್ದಂದ್ರೆ ಭುವನೇಶ್ವರ, ಭುವನೇಶ್ವರ. ಭುವನೇಶ್ವರ ಎಲ್ಲಿ ಬರ್ತೈತಿ, ಒಡಿಸ್ಸಾ. ಭುವನೇಶ್ವರ ಒಡಿಸ್ಸಾ. ಆಮೇಲೆ ಉತ್ತರದಲ್ಲಿ ಕೇಂದ್ರ ನೋಡಿ, ಇದು ಉತ್ತರ ದಿಕ್ಕು, ಇದ್ರ ಮಧ್ಯದಲ್ಲಿ ಇರೋದು ಕೇಂದ್ರ. ಉತ್ತರದಲ್ಲಿ ಕೇಂದ್ರ ಯಾವುದಂದ್ರೆ ಪ್ರಯಾಗರಾಜ, ಪ್ರಯಾಗರಾಜ. ನೀವೆಲ್ಲರೂ ಏನ್ ಮಾಡ್ರಿ,
ಯಾರ್ಯಾರು ಕ್ಲಾಸ್ ಕೇಳಿರಲ್ಲ ಇದನ್ನ ನೋಟ್ಸ್ ಮಾಡಿ ನಾನು ಗ್ರೂಪಿಗೆ ಹಾಕುವಂತ ಪ್ರಯತ್ನ ಮಾಡಿ. ಓಕೆ. ಆಮೇಲೆ ಆಗ್ನೇಯ ಕೇಂದ್ರ, ಇದು ಆಗ್ನೇಯ ಐತಿಲ್ಲ, ಈ ಆಗ್ನೇಯದೊಳಗೆ ಬರ್ಕೊಂಡಿಲ್ಲೇನು, ಆಗ್ನೇಯದಾಗ ಬರ್ಕೊಂಡಿದೀವ, ಆಗ್ನೇಯ ಕೂಡ ಕಲ್ಕತ್ತಾ, ಆಗ್ನೇಯ ಕೂಡ ಕಲ್ಕತ್ತಾ. ಆಗ್ನೇಯ ಕೇಂದ್ರದಲ್ಲಿ ಯಾವುದು ಅಂದ್ರೆ ಬಿಲಾಸಪುರ. ಆಗ್ನೇಯ ಕೇಂದ್ರದಲ್ಲಿ ಯಾವುದು, ಬಿಲಾಸಪುರ. ಆಮೇಲೆ ಆಮೇಲೆ ಈ ಕಲ್ಕತ್ತಾ ಒಳಗೆ ಇನ್ನೊಂದು ಬರ್ತೈತಿ, ಕಲ್ಕತ್ತಾ ಮೆಟ್ರೋ ಅಂತೇಳಿ, ಕಲ್ಕತ್ತಾ ಮೆಟ್ರೋ. ಆಮೇಲೆ ಇದು ಪಶ್ಚಿಮ ದಿಕ್ಕು, ಪಶ್ಚಿಮದಲ್ಲಿರೋದು ಮುಂಬೈ. ಪಶ್ಚಿಮ ಕೇಂದ್ರ ಯಾವುದು ಅಂದ್ರೆ ಜಬ್ಬಲ್ಪುರ, ಜಬ್ಬಲಪುರ. ಆಮೇಲೆ ದಕ್ಷಿಣ ಕರಾವಳಿ ಯಾವುದಂದ್ರೆ ದಕ್ಷಿಣದ ಕರಾವಳಿ, ದಕ್ಷಿಣ ಕರಾವಳಿ ಯಾವುದು, ದಕ್ಷಿಣ ಕರಾವಳಿ, ಸಾರಿ, ದಕ್ಷಿಣ ಕರಾವಳಿ ವಿಶಾಖಪಟ್ಟಣ, ವಿಶಾಖಪಟ್ಟಣ ಆಂಧ್ರ ಪ್ರದೇಶ. ಕಾಣತಿಲ್ಲ ಈ ಕಡೆ, ಇಲ್ಲಿ ಬರುತ್ತೆ ನೋಡಿ. ದಕ್ಷಿಣ ಕರಾವಳಿ, ದಕ್ಷಿಣ ಕರಾವಳಿ ಯಾವುದಂದ್ರೆ ವಿಶಾಖಪಟ್ಟಣ, ಆಂಧ್ರ ಪ್ರದೇಶ. ಇವೇನು 18 ರೈಲ್ವೆ ವಲಯಗಳು, ಒಟ್ಟು 18 ರೈಲ್ವೆಗಳು ಅದಾವ ನೋಡ್ರಿ. 1 2 ಆಮೇಲೆ 3 4 5 6 ಒಟ್ಟು ಎಣಸ್ರಿ 18 ಅದಾವ. ಉತ್ತರದಲ್ಲಿ ದೆಹಲಿ, ಉತ್ತರ ಕೇಂದ್ರ ಯಾವ್ದಂದ್ರೆ ಪ್ರಯಾಗರಾಜ. ವಾಯುವ್ಯದಲ್ಲಿ ಜೈಪುರ, ವಾಯುವ್ಯ ಕೇಂದ್ರ ಇದು ಸಾರಿ ವಾಯುವ್ಯ ಕೇಂದ್ರ ಇಲ್ಲ. ಆಮೇಲೆ ಪಶ್ಚಿಮದಲ್ಲಿ ಮುಂಬೈ, ಪಶ್ಚಿಮ ಕೇಂದ್ರ ಯಾವ್ದಂದ್ರೆ ಜಬಲ್ಪುರ್. ಆಮೇಲೆ ಕೇಂದ್ರೀಯ ರೈಲ್ವೆ ವಲಯ ಯಾವ್ದಂದ್ರೆ ಮುಂಬೈ. ಇದು ಪೂರ್ವದಲ್ಲಿ ಕಲ್ಕತ್ತಾ, ಪೂರ್ವ ಕೇಂದ್ರ ಯಾವ್ದಂದ್ರೆ ಹಾಜಿಪುರ. ಆಮೇಲೆ ಈಶಾನ್ಯ ಗಡಿ, ಈಶಾನ್ಯದಲ್ಲಿರುವುದು ಗೋರಖ್ಪುರ. ಈಶಾನ್ಯ ಗಡಿ ಯಾವ್ದು ಕೇಳಿದ್ರೆ ಏನ್ ಮಾಡ್ಬೇಕು, ಗುವಾಹಟಿ. ಆಮೇಲೆ ದಕ್ಷಿಣದಲ್ಲಿ ಯಾವ್ದಂದ್ರೆ ಚೆನ್ನೈ, ದಕ್ಷಿಣ ಕೇಂದ್ರ ಯಾವ್ದಂದ್ರೆ ಸಿಕಂದ್ರಾಬಾದ್. ಆಮೇಲೆ ಆಗ್ನೇಯ ಯಾವ್ದಂದ್ರೆ ಕಲ್ಕತ್ತಾ, ಆಗ್ನೇಯ ಕೇಂದ್ರ ಯಾವ್ದಂದ್ರೆ ಬಿಲಾಸಪುರ. ಪೂರ್ವ ಕರಾವಳಿ ಯಾವ್ದಂದ್ರೆ ಭುವನೇಶ್ವರ. ಇನ್ನೊಂದು ಯಾವ್ದು ಬರ್ತೈತಿ, ಕಲ್ಕತ್ತಾ ಮೆಟ್ರೋ. ಆಮೇಲೆ ದಕ್ಷಿಣ ಕರಾವಳಿ ಯಾವ್ದಂದ್ರೆ ವಿಶಾಖಪಟ್ಟಣ. ಇತ್ತೀಚೆಗೆ ಪ್ರಾರಂಭ ಆಗೈತಿ ಇದು, ಈಗ ಸ್ಟಾರ್ಟ್ ಆಗೈತಿ ಇದು, ಮನೆ ಈ ತಿಂಗಳ ಮೇ ಒಳಗೆ ಸ್ಟಾರ್ಟ್ ಆಗೈತಿ ಇದು. ಆಮೇಲೆ ನೈಋತ್ಯ ಕರಾವಳಿ ಯಾವ್ದಂದ್ರೆ ಹುಬ್ಬಳ್ಳಿ, ನಮ್ಮ ಒಂದು ರೈಲ್ವೆ ವಲಯ ನೋಡಿ, ರೈಲ್ವೆ ವಲಯ. ಒಟ್ಟು ಹಿಂಗೆ ಎಷ್ಟು ರೈಲ್ವೆ ವಲಯಗಳದಾವ, 18 ರೈಲ್ವೆ ವಲಯಗಳದಾವ. ಎಷ್ಟು ನಿಮ್ಗೆ ಏನಿರ್ಬೇಕು ಗೊತ್ತಾಗಿರ್ಬೇಕು. ಓಕೆ. ಆಮೇಲೆ ನೆಕ್ಸ್ಟ್ ಏನು, ಜಲ ಸಾರಿಗೆ ಮತ್ತು ಪಶ್ಚಿಮ ಕರಾವಳಿ ಬಂದರಗಳು. ಜಲ ಸಾರಿಗೆ ಮತ್ತು ಪಶ್ಚಿಮ ಕರಾವಳಿ ಬಂದರಗಳು. ಜಲ ಸಾರಿಗೆ ಅಂದ್ರೆ ಗೊತ್ತೈತಿಲ್ಲ, ಇದು ರೈಲ್ವೆ ಏನಾಗ್ತಿತ್ತು, ಜಲ ಸಾರಿಗೆ ನೋಡ್ರಿ. ನೈಸರ್ಗಿಕ ಕರಾವಳಿ ವರ್ಧನ. ಭಾರತದ ದಕ್ಷಿಣ ಭಾಗವು 3 ಕಡೆ ಏನಾಗೈತಿ, ಸಮುದ್ರಗಳಿಂದ ಆವೃತವಾಗಿದೆ. ದೇಶದ ಪ್ರಗತಿಗೆ ಪೂರಕವಾದ ಬಂದರುಗಳನ್ನು ಹೊಂದಿದೆ. ನಮ್ಮ ದೇಶದಲ್ಲಿ 3 ಕಡೆ ಏನೈತಿ, ಸಮುದ್ರ ನೀರು ಐತಿ. ಆ 3 ಕಡೆ ಇದ್ದಂತ ಸಮುದ್ರ ನೀರುಗಳನ್ನ ಬಳಸಿಕೊಂಡು ಏನ್ ಮಾಡತ್ತೇವೆ ನಾವು, ಸಾರಿಗೆಗಳನ್ನ ಏನ್ ಮಾಡತ್ತೇವೆ, ಸಾರಿಗೆ ವ್ಯವಸ್ಥೆಯನ್ನ ನಾವು ಏನ್ ಮಾಡತ್ತೇವೆ, ಬಳಸತ್ತೇವೆ. ಈ ಸಾರಿಗೆಗಳಲ್ಲಿ ಅರಬ್ಬಿ ಸಮುದ್ರ ಐತಿ, ಇಲ್ಲಿ ಏನೈತಿ ಹಿಂದೂ ಮಹಾಸಾಗರ ಐತಿ, ಇಲ್ಲಿ ಏನೈತಿ ಬಂಗಾಳ ಕೊಲ್ಲಿ ಸಾಗರ ಐತಿ, ಬಂಗಾಳ ಕೊಲ್ಲಿ. ಈ ಬಂಗಾಳ ಕೊಲ್ಲಿ ಹಿಂದೂ ಮಹಾಸಾಗರದಲ್ಲಿ 3 ಕಡೆ ಏನೈತಿ, ಸಮುದ್ರದಿಂದ ಸುತ್ತುವರೆದೈತಿ. ಹಿಂಗಾಗಿ ಭಾರತ ದೇಶವನ್ನು ಪರ್ಯಾಯ ದ್ವೀಪ ಅಂತ ಕರಿತೀವಲ್ಲ, ಈ ಪರ್ಯಾಯ ದ್ವೀಪದಲ್ಲಿ 3 ಕಡೆ ಏನೈತಿ, ನೀರೈತಿ. ಈ 3 ಕಡೆ ನೀರು ಇರೋದನ್ನ ನಾವೇನ್ ಮಾಡ್ತೀವಿ, ಬಳಸಿಕೊಂಡು ಏನ್ ಮಾಡ್ತೀವಿ, ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡುವುದಾಗಿರಬಹುದು. ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಏನೈತಿ, ಇದು ಪ್ರಮುಖವಾದ ಒಂದು, ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಪ್ರಮುಖವಾದ ಒಂದು ಮಾಧ್ಯಮ ಸಾರಿಗೆ ಆಗೈತಿ. ಯಾವುದು, ಜಲ ಸಾರಿಗೆ. ಜಲ ಸಾರಿಗೆ ಬಗ್ಗೆ ಹೇಳ್ಬೇಕಂದ್ರೆ, ಜಲ ಸಾರಿಗೆ ಅತ್ಯಂತ ಕಡಿಮೆ ವೆಚ್ಚದ ಸಾರಿಗೆ, ಅತ್ಯಂತ ಕಡಿಮೆ ವೆಚ್ಚದ ಸಾರಿಗೆ, ಕಡಿಮೆ ವೆಚ್ಚದ ಸಾರಿಗೆ.
ಯಾವುದು? ಜಲ ಸಾರಿಗೆ. ಅತ್ಯಂತ ಕಡಿಮೆ ವೆಚ್ಚದ ಸಾರಿಗೆ ಯಾವುದು? ಜಲ ಸಾರಿಗೆ. ಹೌದಾ? ಈ ರೀತಿ ಇದ್ರೊಳಗ ಈ ಜಲ ಸಾರಿಗೆ ಅದಾವಲ್ಲ, ಈ ಜಲ ಸಾರಿಗೆ ಈ ರೀತಿ ಸಮುದ್ರ ಐತಲ್ಲ, ಈ ಸಮುದ್ರದಲ್ಲಿ ಏನೈತಿ ನಮಗ? ಸಮುದ್ರದಲ್ಲಿ ಬಂದರುಗಳು ಕಂಡು ಬರ್ತಾವ. ಬಂದರುಗಳಂದ್ರೆ ಏನು? ಬಂದರುಗಳು ಕಂಡು ಬರ್ತಾವ. ಓಕೆ, ಆ ಬಂದರುಗಳ ಬಗ್ಗೆ ಏನೋ ಮಾಡೋಣ, ಡಿಸ್ಕಸ್ ಮಾಡುವಂತ. ನೋಡಿ, ಈ ಒಂದು ಜಲ ಸಾರಿಗೆಯಲ್ಲಿ ಪ್ರಮುಖವಾಗಿ ಬಂದರುಗಳು ಕಂಡು ಬರ್ತಾವ. ಬಂದರುಗಳು, ಈ ಬಂದರುಗಳು ಕಂಡು ಬರ್ತಾವ. ಬಂದರುಗಳು ಇಲ್ಲಿ ನೋಡಿ, ಬಂದರುಗಳು. ಆಮೇಲೆ ಅವುಗಳು ಎದಕ್ಕೆ ಪ್ರಾಮುಖ್ಯತೆಯನ್ನು ಪಡೆದವ ಅಂತೇಳಿ ನೋಡೋಣ ನಾವು. ಪ್ರಮುಖವಾಗಿ ಬಂದರುಗಳು ಯಾವ್ಯಾವ ಕಂಡು ಬರ್ತವ ಅಂತೇಳಿ ನೋಡಿದಾಗ ನೋಡಿ, ಒಂದು ಮ್ಯಾಪ್ ಹಾಕೊಂಡು ಚಂದಾಗಿ. ಇದು ನಮ್ಮ ಭಾರತ ದಕ್ಷಿಣ, ಇದು ಮೇಲೆ ಇದು ಭಾರತ. ಇಲ್ಲಿ ಏನೈತಿ? ಅರಬ್ಬಿ ಸಮುದ್ರ ಐತಿ. ಅರಬ್ಬಿ ಸಮುದ್ರ, ಅರಬ್ಬಿ ಸಮುದ್ರ. ಇಲ್ಲಿ ಅರಬ್ಬಿ ಸಮುದ್ರ ಐತಿ. ದಕ್ಷಿಣದಲ್ಲಿ ಏನೈತಿ? ಹಿಂದೂ ಮಹಾಸಾಗರ ಐತಿ. ಹಿಂದೂ ಮಹಾಸಾಗರ. ಆಮೇಲೆ ಈ ಕಡೆ ಏನೈತಿ? ಬಂಗಾಳ ಕೊಲ್ಲಿ ಐತಿ. ಬಂಗಾಳ ಕೊಲ್ಲಿ. ಈ ರೀತಿ 3 ಸಾಗರಗಳು ಅದಾವ. ಇಲ್ಲಿ ಏನೈತಿ? ನಮ್ಮ ಅಂಡಮಾನ ನಿಕೋಬಾರ್ ದ್ವೀಪಗಳು ಇಲ್ಲಿ ಕಂಡು ಬರ್ತವೆ. ಹೌದಾ? ಭಾರತ ದೇಶದಲ್ಲಿ ಮುಖ್ಯವಾಗಿ ಎಷ್ಟು ಬಂದರುಗಳು ಅಂದ್ರೆ, ಮುಖ್ಯವಾಗಿ ಎಷ್ಟು ಅಂದ್ರೆ 14 ಬಂದರುಗಳು. ಭಾರತ ದೇಶದಲ್ಲಿ ಎಷ್ಟು? 14 ಬಂದರುಗಳು. ಬಂದರುಗಳಂದ್ರೇನು? ಹಡಗುಗಳು ಬಂದು ನಿಲ್ಲುವಂತ ಸ್ಥಳಗಳು. ಹಡಗುಗಳು ಬಂದು ನಿಲ್ಲುವ ಸ್ಥಳಗಳಿಗೆ ಏನಂತೀವಿ? ಬಂದರುಗಳು ಅಂತೀವಿ. ಬಂದರುಗಳು ಹಡಗುಗಳು ಸರಕು ಮತ್ತು ಸಾಗಾಣಿಕೆ ಸಹಕಾರಿಯಾಗುವ, ಸರಕು ಮತ್ತು ಸಾಗಾಣಿಕೆ ಹಡಗುಗಳು ಸಹಕಾರಿಯಾಗಿ ಅವುಗಳು ಬಂದು ನಿಲ್ಲುವಂತ ಸಮುದ್ರ ದಂಡೆ. ಆ ಸಮುದ್ರ ದಂಡೆ ಏನಿರ್ತೈತಿ? ಆಳ ಕಡಿಮೆ ಇರ್ತೈತಿ. ಕಡಿಮೆ ಆಳವನ್ನು ಹೊಂದಿರುವಂತ ಪ್ರದೇಶ. ಈ ಬಂದರುಗಳಿಗೆ ಮೊದಲು ಇತಿಹಾಸದಾಗ ಏನಂತ ಕರಿತಿರಂದ್ರ ರೇವು ಪಟ್ಟಣಗಳು ಅಂತ ಕರಿತಿದ್ರು. ರೇವು ಪಟ್ಟಣಗಳು ಅಂತ ಕರಿತಿರು. ಈ ಸಮುದ್ರ ಬಂದರುಗಳಿಗೆ ಏನಂತಿರು? ರೇವು ಪಟ್ಟಣಗಳು ಅಂದ್ರ ಮೊದಲ ಹಿಂದಿನ ಕಾಲದಲ್ಲಿ ವ್ಯಾಪಾರಗಳು ಇತರ ಮೂಲಕ ನಡೀತಿತ್ತು, ಸಮುದ್ರ ಮೂಲಕ ನಡೀತಿತ್ತಲ್ಲ. ಆ ಸಮುದ್ರ, ಈ ಸದಿಲಿ ಒಂದು ಬಂದರು ಐತಿ, ಈ ಬಂದರು, ಈ ಪಟ್ಟಣ ಐತಲ್ಲ, ಈ ಪಟ್ಟಣಕ್ಕೆ ಏನಂತಿರು? ಸಮುದ್ರ ದಂಡ್. ಈ ಬಂದರಿನ ಪಕ್ಕದಲ್ಲಿರುವ ಪಟ್ಟಣಕ್ಕೆ ಏನಂತಿರು? ರೇವು ಪಟ್ಟಣ ಅಂತ ಕರಿತಿದ್ರು. ಮುಖ್ಯವಾಗಿ ನಮ್ಮ ದೇಶದಲ್ಲಿ ಎಷ್ಟು ಬಂದರುಗಳು ಕಂಡು ಬರ್ತಾವ ಅಂದ್ರ 14 ಬಂದರುಗಳು ಕಂಡು ಬರ್ತಾವ. ಭಾರತ ದೇಶದಲ್ಲಿ 14 ಬಂದರುಗಳು, ಸಾರಿ 14 ಬಂದರುಗಳಲ್ಲ, 13 ಬಂದರುಗಳು ಕಂಡು ಬರ್ತವೆ. 13 ಬಂದರುಗಳು ಕಂಡು ಬರ್ತವೆ. 13 ಬಂದರೊಳಗೆ 12 ಬಂದರುಗಳು ಏನದಾವ? ಸರ್ಕಾರ ಸ್ವಾಮ್ಯದಾಗೈತಿ, ಸರ್ಕಾರದದವ. ಒಂದು ಬಂದರ್ ಏನೈತಿ? ಖಾಸಗಿ ಬಂದರ್ ಐತಿ. ಒಂದು ಬಂದರ್ ಏನೈತಿ? ಖಾಸಗಿ ಬಂದರು. ಅದ್ರಾಗ ಮುಖ್ಯವಾಗಿ ನಾವು ಮನ್ಯದ ಯಾವುದು? ಕಾಂಡ್ಲಾ ಬಂದರು. ಕಾಂಡ್ಲಾ ಬಂದರು ಯಾವ ರಾಜ್ಯದಾಗ ಅಂದ್ರೆ ಗುಜರಾತ್ ರಾಜ್ಯದಾಗ ಐತಿ. ಗುಜರಾತ್ ರಾಜ್ಯದಲ್ಲಿ ಏನೈತಿ? ಕಾಂಡ್ಲಾ ಬಂದರು ಕಂಡು. ಗುಜರಾತ್ ರಾಜ್ಯದಲ್ಲಿ ಕಾಂಡ್ಲಾ ಬಂದರು ಕಂಡು ಬರ್ತೈತಿ. ಗುಜರಾತ್ ರಾಜ್ಯ ಎಲ್ಲೈತಿ? ಇಲ್ಲೈತಿ ನೋಡಿ. ಈ ಗುಜರಾತ್ ರಾಜ್ಯದಲ್ಲಿ ಕಾಂಡ್ಲಾ ಬಂದರು ಐತಿ. ಕಾಂಡ್ಲಾ ಬಂದರು ಎಲ್ಲೈತಿ? ಗುಜರಾತ್ ರಾಜ್ಯದಲ್ಲಿ ಕಾಂಡ್ಲಾ ಬಂದರು. ಆಮೇಲೆ ಅದಾದ ಬಳಿಕ ಮುಂಬೈ ಬಂದರು. ನೆಕ್ಸ್ಟ್ ಯಾವುದು? ಮುಂಬೈ ಬಂದರು. ಮುಂಬೈ ಬಂದರು ಎಲ್ಲೈತಿ? ಮಹಾರಾಷ್ಟ್ರ ಐತಿ. ಮುಂಬೈ ಬಂದರು, ಮುಂಬೈ ಬಂದರು, ಮುಂಬೈ ಬಂದರು. ಅದಾದ ಬಳಿಕ ಯಾವುದು? ಮಹಾರಾಷ್ಟ್ರ ಇನ್ನೊಂದು ಬಂದರು ಕಂಡು ಬರ್ತಾವ. ಇನ್ನೊಂದು ಬಂದರು ಯಾವುದು? ನವಸೇವಾ ಬಂದರು. ನವಸೇವಾ ಬಂದರು, ನವಸೇವಾ ಬಂದರು. ಆಮೇಲೆ ಇನ್ನೊಂದು ಬಂದರು ಗೋವಾದಾಗ. ಅದಾದ ಬಳಿಕ ನೆಕ್ಸ್ಟ್ ರಾಜ್ಯ ಯಾವುದು? ಗೋವಾ. ಈ ಗೋವಾದಾಗ ಯಾವ ಬಂದರು ಕಂಡು ಬರ್ತದ ಅಂದ್ರೆ ಮರ್ಮ ಗೋವಾ ಬಂದರು ಕಂಡು ಬರ್ತೈತಿ ನೋಡ್ರಿ. ಇಲ್ಲಿ ಯಾವ ಕಂಡು ಬರ್ತೈತಿ? ಮರ್ಮ ಗೋವಾ, ಮರ್ಮ ಗೋವಾ, ಮರ್ಮ ಗೋವಾ. ಅದಾದ ಬಳಿಕ ಕರ್ನಾಟಕದಲ್ಲಿ ಇದ್ದಂತ ಪ್ರಮುಖವಾದ ಬಂದರು ಯಾವ್ದಂದ್ರ ನವಮಂಗಳೂರು, ನವಮಂಗಳೂರು.
ನವಮಂಗಳೂರು. ಕರ್ನಾಟಕ ಪ್ರಮುಖವಾದ ಬಂದರು ಯಾವುದು? ನವಮಂಗಳೂರು. ಇಲ್ಲಿ ನೋಡ್ರಿ, ಕಚ್ ಕಾರ್ಯ ಶಿರೋಭಾಗದಲ್ಲಿ ದೇಶದ ಉತ್ತರ ರಾಜ್ಯಗಳಿಗೆ ಹತ್ತಿರವಾಗುವಂತ ಬಂದರು ಯಾವುದು? ಕಚ್ ಬಂದರು. ಆಮೇಲೆ ಮುಂಬೈ ಬಂದರು, ಭಾರತ ಅತಿ ದೊಡ್ಡ ಬಂದರು ನೋಡ್ರಿ ಇದು. ಈ ಮುಂಬೈ ಬಂದರು ಅದಲ್ಲ, ಭಾರತ ದೇಶದ ಅತ್ಯಂತ ದೊಡ್ಡ ಬಂದರು, ಅತಿ ಬಿಜಿ ಬಂದರು ಇದು. ಹೇಳ್ತೀರಿ ಗೊತ್ತೇನು ಭಾಳ ಬಿಜಿ ಅದೇನಪ್ಪ ಅಂತ ಹೇಳ್ತಿರಲ್ಲ, ಮುಂಬೈ ಬಂದರು ಭಾಳ ಬಿಜಿ ಇರ್ತೈತಿ ಯಾವಾಗಲೂ. ಈ ಮುಂಬೈ ಬಂದರಕ್ಕೆ ಏನಂತೀವಿ ಅಂದ್ರೆ ಭಾರತ ಹೆಬ್ಬಾಗಿಲು ಅಂತ ಕರಿತೇವೆ. ಪ್ರಶ್ನೆ ಎಲ್ಲ ಕಡೆ ಭಾಳ ಸತಿ ಕೇಳೋಣ, ಭಾರತ ಹೆಬ್ಬಾಗಿಲೆಂದು ಯಾವ ಬಂದರಿಗೆ ಕರಿತೇವೆ ಅಂದ್ರೆ ಮುಂಬೈ ಬಂದರಿಗೆ ಕರಿತೇವೆ. ಆಮೇಲೆ ಈ ಮುಂಬೈ ಬಂದರಿನಲ್ಲಿ ಒತ್ತಡವನ್ನು ಕಡಿಮೆ ಮಾಡಲು ಮತ್ತೊಂದು ಬಂದರ್ ನಿರ್ಮಾಣ ಮಾಡ್ತಾರ. ಆ ಬಂದರ್ ಹೆಸರು ಏನಂದ್ರೆ ನವಸೇವಾ ಬಂದರು, ಅಥವಾ ಇದಕ್ಕೆ ಏನಂತಾರ ಜವಾಹರ್ಲಾಲ್ ನೆಹರು ಬಂದರ್ ಅಂತ ಕರೀತಾರೆ. ಇದಕ್ಕ ಜವಾಹರ್ಲಾಲ್ ನೆಹರು ಬಂದರು ಅಂತ ಕರೀತಾರ. ಈ ಒಂದು ಬಂದರಿಗೆ ಜವಾಹರ್ಲಾಲ್ ನೆಹರು ಬಂದರ್ ಅಂತ ಕೂಡ ಇದಕ್ಕೆ ನವಸೇವಾ. ಈ ಮುಂಬೈ ಬಂದರ್ ಅದಲ್ಲ, ಈ ಮುಂಬೈ ಬಂದರನ್ನ ಒತ್ತಡವನ್ನು ಕಡಿಮೆ ಮಾಡಲು, ಮುಂಬೈ ಬಂದರನ್ನ ಒತ್ತಡವನ್ನು ಬಹಳ ಒತ್ತಡ ಇರ್ತೈತಿ, ಈ ಕಡೆ ಇಲ್ಲಿ ಹಡಗುಗಳು ನಿಲ್ಲಕ್ಸತಿ ಜಾಗ ಇರಲ್ಲ, ಅಷ್ಟು ಒತ್ತಡಗಳು ಇರುವ ಸಮಯದಲ್ಲಿ ಏನ್ ಮಾಡ್ತಾರ, ಇಲ್ಲಿ ಒಂದು ಬಂದರ್ ಅದ್ರ ಕೆಳಗೆ ಒಂದು ಬಂದರವನ್ನು ನಿರ್ಮಾಣ ಮಾಡ್ತಾರ. ಇದು ನಿರ್ಮಾಣ ಎದಕ್ ಮಾಡಿದ್ರು? ಈ ಮುಂಬೈ ಬಂದರಿನ ಒತ್ತಡವನ್ನು ಕಡಿಮೆ ಮಾಡಲು. ಯಾವ ಬಂದರ್ ಮಾಡಿದ್ರು? ನವಸೇವಾ ಬಂದರು ಮಾಡೋದು. ಆಮೇಲೆ ಗೋವಾದಾಗಿದ್ದಂತ ಬಂದರು ಯಾವ್ದಂದ್ರ ಮರಮಗೋವಾ ಬಂದರು. ಇಲ್ಲಿ ನೋಡಿಲಿ, ಜವಾರಿ ನದಿ ಕೊಲ್ಲಿಯ ಮುಖಜ ಭೂಮಿಯಲ್ಲಿ ಐತಿದು. ಈ ಮರಮಗೋವಾ ಬಂದರಿನ ಮೂಲಕ ಏನ್ ಮಾಡ್ತಾರಂದ್ರ ಅತಿ ಹೆಚ್ಚು ಕಬ್ಬಿಣವನ್ನು ರಫ್ತು ಮಾಡ್ತಾರ. ಕಬ್ಬಿಣ, ಇದಕ್ಕೆ ಕಬ್ಬಿಣದ ಬಂದರು ಅಂತ ಕೂಡ ಕರೀತಾರ. ಆಮೇಲೆ ನಮ್ಮ ರಾಜ್ಯದಲ್ಲಿ ಕಂಡುಬರುವ ಇನ್ನೊಂದು ಬಂದರು ಯಾವಂದ್ರ ನವಮಂಗಳೂರು ಬಂದರು. ನವಮಂಗಳೂರು ಬಂದರಿಗೆ ನಮ್ಮ ದೇಶದ ಮಂಗಳೂರಿನಲ್ಲಿ ಕಂಡು ಬರ್ತದೆ. ದೇಶದ 9ನೇ ಪ್ರಮುಖವಾದ ಬಂದರು ಇದು, ಅದಕ್ಕೆ ನವಮಂಗಳೂರು ಹತ್ತಿರ. ಅದಕ್ಕೆ ಕರ್ನಾಟಕದ ಪ್ರಮುಖ ಬಂದರು. ಇಲ್ಲಿ ಏನೈತೈತಿ, ಮ್ಯಾಕ್ರಲ್ ತಳಿಯ ಮೀನುಗಳನ್ನ ಮತ್ತ ಪ್ರಮುಖವಾಗಿ ಕಬ್ಬಿಣವನ್ನ ಇಲ್ಲಿ ಎಲ್ಲ ಏನ್ ಮಾಡ್ತೀವಿ ನಾವು ರಫ್ತು ಮಾಡ್ತೇವೆ ಈ ಬಂದರಿನ ಮೂಲಕ. ಹೌದಾ? ಆಮೇಲೆ ನೆಕ್ಸ್ಟ್ ನೋಡಿದಾಗ ನಾವು ಏನ್ ನೋಡ್ತೀವಿ, ನೆಕ್ಸ್ಟ್ ತಮಿಳುನಾಡಿನ ಚೆನ್ನೈ ಬಂದರು. ತಮಿಳುನಾಡದ ಯಾವುದು? ಚೆನ್ನೈ ಬಂದರು. ತಮಿಳುನಾಡು ಒಳಗೆ ಯಾವ ಬಂದರು? ಚೆನ್ನೈ ಬಂದರು. ತಮಿಳುನಾಡಿನಲ್ಲಿ ಇದ್ದಂತ ಬಂದರು ಯಾವುದು? ಚೆನ್ನೈ. ಆಮೇಲೆ ತಮಿಳುನಾಡು ಆದ ಬಳಿಕ ಇನ್ನೊಂದು ಬಂದರು, ಪ್ರಮುಖವಾದ ಬಂದರು ಯಾವುದಂದ್ರೆ ಟುಟುಕೋರಿನ್ ಬಂದರು. ಚೆನ್ನೈ ಬಂದರು ಆದ ಬಳಿಕ ಮತ್ತೊಂದು ಪ್ರಮುಖವಾದ ಬಂದರು ಯಾವುದಂದ್ರೆ ಟುಟಿಕೋರಿನ್ ಬಂದರು. ಅದಾದ ಬಳಿಕ ಇವೆರಡು ಎಲ್ಲಿ ಕಂಡು ಬರ್ತಾವ ಅಂದ್ರೆ ತಮಿಳುನಾಡು ಒಳಗೆ ಕಂಡು ಬರ್ತಾವ. ಇವೆರಡು ಎಲ್ಲಿ ಕಂಡು ಬರ್ತಾವ? ತಮಿಳುನಾಡು ಒಳಗೆ ಕಂಡು ಬರ್ತಾವ. ತಮಿಳುನಾಡಿನಲ್ಲಿ ಚೆನ್ನೈ ಮತ್ತು ಟುಟಿಕೋರಿನ್ ಬಂದರು ಎಲ್ಲಿ ಕಂಡು ಬರ್ತಾವ? ತಮಿಳುನಾಡಿನಲ್ಲಿ. ಅದಾದ ಬಳಿಕ ಆಂಧ್ರ ಪ್ರದೇಶದಾಗ ಒಂದು ಕಂಡು ಬರ್ತಾವ. ಆಂಧ್ರ ಪ್ರದೇಶದಲ್ಲಿ ಕಂಡು ಬರುವಂತ ಬಂದರು ಯಾವುದಂದ್ರೆ ವಿಶಾಖಪಟ್ಟಣ ಬಂದರು. ವಿಶಾಖಪಟ್ಟಣ ಬಂದರು ಎಲ್ಲಿ ಕಂಡು ಬರ್ತದೆ? ತಮಿಳುನಾಡಿನ ಒಳಗೆ ಕಂಡು ಬರ್ತೈತಿ. ಅದಾದ ಬಳಿಕ ನೆಕ್ಸ್ಟ್ ಯಾವಂದ್ರ ಪಾರಾದೀಪ ಬಂದರು ನೋಡಿ. ಯಾರಾದೀಪ ಅಲ್ಲ, ಪಾರಾದೀಪ ಬಂದರು. ಪಾರಾದೀಪ ಬಂದರು ಎಲ್ಲಿ ಅಂದ್ರೆ ಒಡಿಸ್ಸಾದಾಗ ಕಂಡು ಬರ್ತೈತಿ. ಇದು ಆಂಧ್ರ ಪ್ರದೇಶದಾಗ ಕಂಡು ಬರ್ತೈತಿ. ಆಮೇಲೆ ಅದಾದ ಬಳಿಕ ನೆಕ್ಸ್ಟ್ ಯಾವ ಕಂಡು ಬರ್ತೈತಿ ಅಂದ್ರ, ಅದಾದ ಬಳಿಕ ಕಂಡು ಬರುವಂತ ಬಂದರು ಯಾವುದು ಅಂದ್ರೆ ಕಲ್ಕತ್ತಾ ಬಂದರು. ಅಥವಾ ಕೋಲ್ಕತ್ತಾ. ಮೊದಲಿದ್ರ ಹೆಸರು ಕೋಲ್ಕತ್ತಾ, ಈಗ ಮೊದಲು ಕಲ್ಕತ್ತಾ ಇತ್ತು, ಈ ಸದ ಏನ್ ಮಾಡ್ರ ಕೋಲ್ಕತ್ತಾ ಅಂತ ಹೇಳಿ ಮಾಡ್ರ. ಕಲ್ಕತ್ತಾ ಬಂದರು ಎಲ್ಲಿ ಬರ್ತೈತಿ ಅಂದ್ರೆ ಪಶ್ಚಿಮ ಬಂಗಾಳ. ಆಮೇಲೆ ಇನ್ನೊಂದು ಬಂದರು ಬಿಟ್ಟೆ ನಾವು ಇನ್ನೊಂದು ಬಂದರು ಯಾವ್ದಂದ್ರೆ ಕೊಚ್ಚಿ ಬಂದರು. ಇದು ಎಲ್ಲಿ ಅಂದ್ರೆ ಕೇರಳದಲ್ಲಿ. ಈ ರೀತಿ ಮ್ಯಾಪ್ ಹಾಕೊಂಡು ನೀವೇನ್ ಮಾಡ್ಬೇಕು, ಎಲ್ಲಾ ಬಂದರುಗಳನ್ನ ಬರ್ಕೋರಿ. ಫಸ್ಟ್ ಎಷ್ಟು 13 ಬಂದರುಗಳು. ಒಂದನೇದು ಕಾಂಡ್ಲಾ, 2 ಮುಂಬೈ, 3 ನವಸೇವಾ, 4 ಮರಮಗೋವಾ, 5 ಮಂಗಳೂರು, 6 ಕೊಚ್ಚಿ, 7 ಚೆನ್ನೈ, 8 ಟುಟುಕೋರಿನ್, 9 ವಿಶಾಖಪಟ್ಟಣ, 10 ಪಾರಾದೀಪ, 11 ಕಲ್ಕತ್ತಾ. ಎಷ್ಟು ಆಗ್ಬೇಕು? ಕಲ್ಕತ್ತಾ ಬಂದರು. ಇನ್ನೊಂದು ಬರ್ತೈತಿ ಕಲ್ಕತ್ತಾ ಬಂದರಿನೊಳಗ. ಈ ಕಲ್ಕತ್ತಾ ಬಂದರು ಬಹಳ ಬಿಜಿ ಇರ್ತೈತಿ, ಅದಕ್ಕೆ ಏನ್ ಮಾಡ್ತಾರ, ಒಂದು ಬಂದರ ನಿರ್ಮಾಣ ಮಾಡ್ತಾರ. ಆ ಬಂದರ ಯಾವ್ದಂದ್ರ ಹಾಲ್ಡಿಯಾ ಬಂದರು ಅಂತೇಳಿ ಇಲ್ಲಿ ಒಂದು ಬಂದರ್ ಬರ್ತೈತಿ. ಇದು ಎಲ್ಲಿ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ.
ಇಂಪಾರ್ಟೆಂಟ್. ಹಾಲ್ಡಿಯಾ ಬಂದರು. ಇನ್ನೊಂದು ಯಾವ ಬಂದರನ್ನು ಬಿಟ್ಟಿವಿ ನಾವು? ಇನ್ನೊಂದು ಯಾವ್ದಂದ್ರೆ ಎನ್ನೂರು ಬಂದಿರು. ಎನ್ನೂರು ಯಾವುದು? ಎನ್ನೂರು ಬಂದರು. ಇದು ಎಲ್ಲಿ? ತಮಿಳುನಾಡು. ನೋಡಿಲಿ ನಾನೇನ್ ಹೇಳಿದ, ಒಟ್ಟ 13 ಬಂದರುಗಳದಾವ. ಪ್ರಮುಖವಾಗಿ 13 ಬಂದರುಗಳದಾವ. ಅದ್ರಾಗ 12 ಗೋರ್ಮೆಂಟ್, ಒಂದು ಏನು ಖಾಸಗಿ. ಈ ಖಾಸಗಿ ಬಂದರು ಹೇಳದಲ್ಲ, ಈ ಒಂದು ಖಾಸಗಿ ಬಂದರು ಯಾವ್ದಂದ್ರ ಎನ್ನೂರು ಬಂದರಿಗೆ ಖಾಸಗಿ ಬಂದರು. ಯಾವ್ದಂದ್ರೆ ಎನ್ನೂರು. ಒಟ್ಟು ಏನದವ? 13 ಬಂದರುಗಳು ಭಾರತ ದೇಶದಲ್ಲಿ ಕಂಡು ಬರ್ತಾವ. ಪ್ರತಿಯೊಂದರದ್ದು ಒಂದೊಂದು ವಿಶೇಷತೆ ಇರ್ತಾವ. ನಿಮ್ಗೆ ಇಷ್ಟು ಗೊತ್ತಿದ್ರೆ ಸಾಕು, ಯಾವ್ಯಾವ ಬಂದರುಗಳು ಎಲ್ಲೆಲ್ಲಿ ಕಂಡು ಬರ್ತಾವ ಅಂತೇಳಿ. ಈ ಕಾಂಡ್ಲಾ ಬಂದರು ಎಲ್ಲಿ ಕಂಡು ಬರ್ತೈತಿ? ಗುಜರಾತ್ನಾಗ ಕಂಡು ಬರ್ತೈತಿ, ಗುಜರಾತ್. ಆಮೇಲೆ ಮುಂಬೈ ಬಂದರು, ಮುಂಬೈದ ಇದು ಮಹಾರಾಷ್ಟ್ರ, ನವಸೇವಾ ಮಹಾರಾಷ್ಟ್ರ. ಆಮೇಲೆ ಮರ್ಮಗೋವಾ ಕಲ್ಕತ್ತಾ, ಇದು ಸಾರಿ ಗೋವಾ ಒಳಗೆ ಕಂಡು ಬರ್ತೈತಿ. ನವಮಂಗಳೂರು ಕರ್ನಾಟಕದಲ್ಲಿ. ಕೊಚ್ಚಿ ಬಂದರು ಎಲ್ಲಿ ಕಂಡು ಬರ್ತೈತಿ? ಕೇರಳದಾಗ ಕಂಡು ಬರ್ತೈತಿ. ಕೊಚ್ಚಿ ಬಂದರಕ್ಕೆ ಏನಂತಾರ? ಅರಬ್ಬಿ ಸಮುದ್ರದ ರಾಣಿ ಅಂತ ಕರೀತಾರೆ. ಇದಕ್ಕೆ ಅರಬ್ಬಿ ಸಮುದ್ರದ ರಾಣಿ ಇದು. ಆಮೇಲೆ ಇಲ್ಲಿ ನೆಕ್ಸ್ಟ್ ಯಾವ್ದು ಬರ್ತೈತಿ? ಎನ್ನೂರ ಬಂದರು. ಆಮೇಲೆ ಎನ್ನೂರ ಚೆನ್ನೈ ಮತ್ತೆ ಟುಟಿಕೋರಿನ್ ಬಂದರು, ಆಂಧ್ರ ಪ್ರದೇಶದ ವಿಶಾಖಪಟ್ಟಣ ಬಂದರು. ಆಮೇಲೆ ಪ್ಯಾರಾದೀಪ ಬಂದರು, ಒಡಿಸ್ಸಾದು. ಆಮೇಲೆ ಕಲ್ಕತ್ತಾದ ಹುಗ್ಲಿ ನದಿಯ ದಂಡೆ ಮೇಲೆ ಒಂದು ಬಂದರವನ್ನು ನಿರ್ಮಾಣ ಮಾಡ್ತಾರೆ. ಅದಕ್ಕೆ ಬಂದರು ಯಾವ್ದಂದ್ರೆ ಹಾಲ್ಡಿಯಾ ಬಂದರು. ಆಮೇಲೆ ಕಲ್ಕತ್ತಾ ಬಂದರು. ಒಟ್ಟು ಎಷ್ಟು? 13 ಬಂದರುಗಳಾದವು. 13 ಬಂದರೊಳಗ 12 ಗೋರ್ಮೆಂಟ್ದು, ಒಂದು ಖಾಸಗಿದು. ಖಾಸಗಿದು ಯಾವ್ದಂದ್ರೆ ಎನ್ನೂರ ಬಂದರು. ಇಷ್ಟು ನಿಮಗೆ ಏನಿರಬೇಕು? ಐಡಿಯಾ ಇರಲೇಬೇಕು. ಓಕೆ, ಇವೆಲ್ಲ ಏನು? ಬಂದರುಗಳ ಬಗ್ಗೆ ನಾವು ಏನ್ ಮಾಡಿದೆವು? ಸಂಪೂರ್ಣವಾಗಿ ನೋಡಿದೆವು. ನೋಡ್ರಿ ನೆಕ್ಸ್ಟ್ ಇಲ್ಲಿ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಕೊಚ್ಚಿ ಬಂದರು ಎಲ್ಲಿ ಅಂದ್ರೆ ಕೇರಳದ ಕರಾವಳಿ ಅತ್ಯಂತ ಸುಂದರ ಬಂದರು. ಇದಕ್ಕೆ ಏನಂತೀವಿ? ಅರಬ್ಬಿ ಸಮುದ್ರದ ರಾಣಿ ಅಂತ ಕರೀತೀವಿ. ಆಮೇಲೆ ನೆಕ್ಸ್ಟ್ ಯಾವುದು? ತೂತುಕುಡಿ ಬಂದರು. ತೂತುಕುಡಿಯಲ್ಲಿ ಬರ್ತೈತಿ, ತಮಿಳುನಾಡು ಭಾಗದಲ್ಲಿ ಕಂಡು ಬರ್ತೈತಿ. ಅದಕ್ಕ ತೂತುಕುಡಿ ಅಥವಾ ಟುಟಿಕೋರಿನ್ ಅಂತ ಇಂಗ್ಲಿಷ್ನಾಗ ಟುಟಿಕೋರಿನ್ ಅಂತಾರ. ಆಮೇಲೆ ಚೆನ್ನೈ ಬಂದರು ತಮಿಳುನಾಡು ಒಳಗ ಮಾನವ ನಿರ್ಮಿತ ಕೃತಕ ಬಂದರವಾಗಿದೆ. ಭಾರತದ ಅತ್ಯಂತ ಹಳೆಯ ಬಂದರುಗಳಲ್ಲಿ ಒಂದಾಗಿದೆ. ವಿಶಾಖಪಟ್ಟಣ ಬಂದರು ಆಂಧ್ರ ಪ್ರದೇಶ. ಅತ್ಯಂತ ಸುರಕ್ಷಿತವಾದ ಭೂಬಂಧಿತ ಮತ್ತು ಆಳವಾದ ನೈಸರ್ಗಿಕ ಬಂದರು. ಅತ್ಯಂತ ಆಳವಾದ ಬಂದರು ನೋಡಿದ್ರು, ಅತ್ಯಂತ ಆಳವಾದ ಬಂದರು. ಆಮೇಲೆ ನೆಕ್ಸ್ಟ್ ಯಾವುದು? ಪಾರಾದೀಪ ಬಂದರು, ಒಡಿಸ್ಸಾ. ಮಹಾನದಿ ಮುಖಜ ಭೂಮಿಯ ಹತ್ತಿರದಲ್ಲಿದೆ. ಇತ್ತೀಚಿನ ದಶಕಗಳಲ್ಲಿ ಅತಿ ವೇಗವಾಗಿ ಅಭಿವೃದ್ಧಿಪಡಿಸಿದ ಬಂದರು. ಆಮೇಲೆ ಕಲ್ಕತ್ತಾ ಬಂದರು, ಪಶ್ಚಿಮ ಬಂಗಾಳ. ಹುಗ್ಲಿ ನದಿ ತೀರದಲ್ಲಿ ನೈಸರ್ಗಿಕ ಬಂದರು. ಚಹಾ ರಫ್ತಿಗೆ ಹೆಸರುವಾಸಿಯಾಗಿದೆ. ಇದಕ್ಕೇನಂತೀವಿ? ಭಾರತದ ಚಹಾಗಳ ಬಂದರು. ನೆಕ್ಸ್ಟ್ ಇನ್ನೊಂದು ಯಾವುದು ಅಂದ್ರೆ ಹಾಲ್ಡಿಯಾ ಬಂದರು, ಪಶ್ಚಿಮ ಬಂಗಾಳದಲ್ಲಿ. ಕಲ್ಕತ್ತಾ ಬಂದರಿನ ಹೂಳು ತುಂಬುವಿಕೆ ಮತ್ತು ಸರಕು ಒತ್ತಡ ಕಡಿಮೆ ಮಾಡಲು ಈ ಬಂದರ ನಿರ್ಮಾಣ ಮಾಡ್ಯಾರ. ಒಟ್ಟು ಎಷ್ಟು ಬಂದರುಗಳ ಬಗ್ಗೆ ನಾವು? 13 ಬಂದರುಗಳ ಬಗ್ಗೆ ಮಾಡೋದು ಬಹಳಷ್ಟು ವಿವರವಾಗಿ ನಾವು ನೋಡಿದ್ದೇವೆ. ಓಕೆ, ಆಮೇಲೆ ನೆಕ್ಸ್ಟ್ ಯಾವ ಸಾರಿಗೆ ಬರ್ತೈತಿ? ವಾಯು ಸಾರಿಗೆ. ಮತ್ತೇನ್ ಮಾಡ್ತೈತಿ? ವಾಯು ಸಾರಿಗೆ. ಈ ವಾಯು ಸಾರಿಗೆ ಬಗ್ಗೆ ನಾವೇನ್ ಮಾಡೋಣ? ಮುಂದಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಮುಂದಿನ ಕ್ಲಾಸಲ್ಲಿ ವಾಯು ಸಾರಿಗೆ ಮತ್ತು ಕೆಲವು ಇನ್ನೊಂದು ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದಾವ, ಅವುಗಳನ್ನ ಡಿಸ್ಕಸ್ ಮಾಡಿ ಪಾರ್ಟ್ ಏನ್ ಮಾಡೋಣ? ಕಂಪ್ಲೀಟ್ ಮಾಡೋಣ. ಓಕೆ, ಎಲ್ಲರೂ ಸರಿಯಾಗಿ ಹೋದ್ರಿ? ಮತ್ತೇನ್ ಮಾಡೋಣ? ಮುಂದಿನ ಕ್ಲಾಸ್ನಾಗ ಸಿಗೋಣ ಅಂತ. ಬಾಯ್ ಅವರು. ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ತೆಗೆದು ಚಂದಾಗಿ ನೋಡ್ರಿ. ಓಕೆ.